ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ ರೆಡ್ಡಿ ಸರ್. ವಿಶೇಷ ಅಂತ ಕೇಳಿದ್ರೆ ಇವತ್ತಿನ ದಿನ ಪಿ ಬಿ ರೆಡ್ಡಿ ಆನ್ಲೈನ್ ಕ್ಲಾಸ್ನಿಂದ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ, ಅದರಾಗ ಎಸ್ಪೆಷಲಿ ಕೆಮಿಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟಾಪಿಕನ್ನು ತೊಗೊಂಬಂದಿನಿ. ಯಾವುದು ಅಂತ ಕೇಳಿದ್ರೆ ಆ ಟಾಪಿಕ್ಕು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತ ನೋಡ್ತೀವಿ ಸರ್. ಆಸಿಡ್ಸ್ ಆ್ಯಂಡ್ ಬೇಸಸ್ ಅಂತಕ್ಕಂಥ ಟಾಪಿಕನ್ನು ತೊಗೊಂಬಂದಿನಿ. ಅದ್ಭುತವಾದ ಟಾಪಿಕ್ಕು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಎನ್ವಿರಾನ್ಮೆಂಟಲ್ ಚೇಂಜಿಂಗ್ ಏನು ಬರ್ತಾ ಇದೆ ಅಲ್ಲ, ಪರಿಸರ ಬದಲಾವಣೆಗಳಾಗ್ತಾ ಇವೆ ಅಂತ ಹೇಳಿ ಏನು ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಈ ಒಂದು ಆಮ್ಲ ಮಳೆಗಳು ಕೇಳಿರ್ಬೇಕು ಹೆಸರು. ಅಥವಾ ಸೊ ಮಣ್ಣಿನಲ್ಲಿ ಸಾಯಿಲಲ್ಲಿ ಏನಂತಂದರೆ ಆಮ್ಲೀಯ ಮಟ್ಟ ಹೆಚ್ಚಾಗೋದು, ಈ ರೀತಿ ಪ್ರಶ್ನೆಗಳು ಬರ್ತಾ ಇವೆ. ಅಥವಾ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಆಮ್ಲಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಮತ್ತು ಪ್ರತ್ಯಾಮ್ಲಗಳ ಬಳಕೆಯನ್ನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದೇ ರೀತಿ ಲವಣಗಳು ಅಂತ ಬರ್ತವೆ, ಆಮ್ಲ ಪ್ರತ್ಯಾಮ್ಲಗಳನ್ನು ಸೇರಿಸಿದರೆ ಲವಣಗಳು ಅಂತ ಬರ್ತವೆ. ಸೊ ಅವುಗಳ ಬಗ್ಗೆದಾಗ ನಾವು ಸಂಕ್ಷಿಪ್ತವಾಗಿ ಇವತ್ತಿನ ದಿನ ಟಾಪಿಕಲ್ಲಿ ನಾವು ನೋಡ್ಕೊತಾ ಹೋಗೋಣ ಅಂತ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಅವುಗಳ ಬಳಕೆಗಳನ್ನು ನಾವು ನೋಡ್ಕೊತಾ ಹೋಗೋಣ. ಮತ್ತೆ ಅವುಗಳ ಮೇಲೆ ನಮ್ಮ CETಗೆ ಏನೇನು ಪ್ರಶ್ನೆಗಳನ್ನು ಕೇಳಿದಾನೆ ಅಂತಕ್ಕಂಥದನ್ನ ನಾವು ನೋಡ್ಕೊತಾ ಹೋಗ್ಬೇಕಾಗತ್ತೆ. ಸಿಂಪಲ್ ಆಗಿ ನಾವು ನೋಡ್ಕೊತ ಬಂದಾಗ ಇಲ್ಲಿದೆ ನೋಡಿ. ಸೊ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ ಅಂತ ಬರುತ್ತೆ. ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ಆಸಿಡ್ ಅಂದ್ರ ಆಮ್ಲ, ಬೇಸ್ ಅಂದ್ರ ಸೊ ಪ್ರತ್ಯಾಮ್ಲಗಳು. ಇವೆರಡು ಮಿಕ್ಸ್ ಮಾಡಿದಾಗ ಏನಾಗ್ತದ, ಒಂದು ಶುದ್ಧವಾದ ನೀರು ಮತ್ತು ಕೆಳಗಡೆ ಲವಣಾಂಶ ಸಿಗ್ತದ ಅಂತ ನೋಡ್ತೀವಿ. ಸೊ ಈ ರೀತಿಯಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಅಂತಕ್ಕಂಥ ಕಾನ್ಸೆಪ್ಟು ಇವತ್ತಿನ ದಿನ ನಾವು ನೋಡೋಣ. ಅದರಲ್ಲಿ ಒಂದೇ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರೆ ಆಮ್ಲಗಳು, ಆಸಿಡ್ಸ್ ಅಂತಕ್ಕಂಥ ಪಾಯಿಂಟ್ಸನ್ನು ನಾವು ಇವತ್ತು ನೋಡ್ಕೊತಾ ಬರೋಣ ಅಂತ. ಸೊ ವಿಶೇಷವಾಗಿ ನಾವು ನೋಡ್ರಿ, ಆಮ್ಲಗಳು ಅಂದಾಗ ಏನು ಗೊತ್ತಿರ್ಬೇಕು ಸರ್ ಇಲ್ಲಿ ಅಂತ ಕೇಳ್ತಾನೆ. ಆಮ್ಲಗಳು ಅಂತಂದಾಗ, ಆಮ್ಲ ಅಂದಾಗ ಸೊ ಅವುಗಳ ಕ್ಯಾರೆಕ್ಟರ್ಸ್ ಗೊತ್ತಿರಬೇಕು. ಸೊ ಮತ್ತು ಅವುಗಳ ಗುಣ ಲಕ್ಷಣಗಳೇನು, ಆಮ್ಲ ಅಂತ ಎದಕ್ಕೆ ಕರಿಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ವ್ಯಾಖ್ಯಾನದಲ್ಲಿ ನಾವು ನೋಡ್ಕೊತ ಬಂದಾಗ ಆಮ್ಲಗಳ ಬಗ್ಗೆ, ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್, ಧನಾತ್ಮಕವಾದ ಹೈಡ್ರೋಜನ್ ಕಣವನ್ನು ಬಿಡುಗಡೆ ಮಾಡುವ, ಅಯಾನನ್ನು ಕೊಡುವ, ಅಥವಾ ಪೋಟಾನನ್ನು ದಾನವನ್ನಾಗಿ ನೀಡುವ. ದಿಸ್ ಈಸ್ ಇಂಪಾರ್ಟೆಂಟ್ ವರ್ಡ್ ನೋಡ. ಸೊ ಇಲ್ಲಿ ನೀರಿನಲ್ಲಿ ಕರಗಿದಾಗ ಧನಾತ್ಮಕವಾದ ಹೈಡ್ರೋಜನ್ ಅಯಾನನ್ನು ಕೊಡುವ, ನೋಡ್ರಿ ಅಯಾನನ್ನು ಕೊಡುವ, ಮತ್ತು ಪ್ರೋಟಾನನ್ನ ದಾನವನ್ನಾಗಿ ಮಾಡುವ ವಸ್ತು ಇದಾಗಿರತ್ತೆ ಅಂತ ನೋಡ್ತೀವಿ ಆಮ್ಲ ಅಂದ್ರೆ. ಸೊ ಈ ರೀತಿ ನಾವು ನೋಡ್ಬೇಕಾಗತ್ತೆ. ಇನ್ನೊಂದು ವಿಶೇಷವಾದ ಪಾಯಿಂಟ್ಸ್ ಏನ್ ಸರ್ ಇಲ್ಲಿ ಅಂತಂದ್ರೆ, ಅರಿನೋ ಅವರ ಪ್ರಕಾರ ಸೊ ಇದೇನ್ ಕೊಡ್ತದ, ಕ್ವಶನ್ ಕೇಳ್ತಾನೆ, ಯಾರ ಪ್ರಕಾರ ಈ ಹೈಡ್ರೋಜನ್ ಅನಿಲವನ್ನು ಅಯಾನನ ಕೊಡ್ತದ ಅಂತ ಹೇಳಿದೆ, ಯಾರ ಪ್ರಕಾರ ಅದು ಅಂತ ಕೇಳ್ತಾನೆ. ಸೊ ಅರಿನೋ ಅವರ ಪ್ರಕಾರ ಅಂತ ನೋಡ್ತೀವಿ ಸರ್ ಕೊಡುವುದು. ಅದೇ ರೀತಿ ಬೋಸ್ಟರ್ಡ್ ಲವ್ರೆ ಅಂತ ಬರ್ತಾರೆ ಸರ್, ಆ ಬೋಸ್ಟರ್ಡ್ ಲವ್ರೆ ಅಂತ ಬರ್ತಾರೆ. ಸೊ ಇವ್ರ ಪ್ರಕಾರ ಏನಂದ್ರೆ ಪೋಟಾನನ್ನ ಏನ್ ಮಾಡ್ತದೋ ದಾನವನ್ನಾಗಿ ನೀಡುತ್ತೆ. ಸೊ ಹಿಂಗೆ ಸಿಂಗಲ್ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ ಕೇಳ್ತಾ ಇದ್ದಾನೆ. ಸೊ ಹೈಡ್ರೋಜನ್ ಅಣು, ಈ ಕಾನ್ಸೆಪ್ಟ್ ಅನ್ನು ತಿಳಿಸಿದವ್ರು ಯಾರು, ಅಥವಾ ಪೋಟಾನ್ ಅನ್ನೋ ದಾನ ನೀಡುತ್ತೆ, ಇದನ್ನ ತಿಳಿಸಿದವ್ರು ಯಾರು, ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹಾಗಾಗಿ ಆ ಪಾಯಿಂಟ್ಸ್ಗಳು ಕೂಡ ನಮಗೇನು ಅತಿ ಮುಖ್ಯವಾಗಿರ್ತವ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಲಕ್ಷಣಗಳೇನಿರ್ತಾವೆ ಸರ್, ಆಸಿಡ್ ಲಕ್ಷಣಗಳೇನಿರ್ತವೆ. ಸೊ ಆಮ್ಲ ಅಂದಾಗ ಅದರ ಲಕ್ಷಣ ಏನಿರುತ್ತೆ ಅಂದ್ರೆ, ಟೇಸ್ಟ್ ಮಾಡಿದಾಗ ಅದು ಹುಳಿ ರುಚಿಯನ್ನು ಹೊಂದಿರುತ್ತೆ. ನೋಡ್ರಿ, ಹುಳಿ ರುಚಿಯನ್ನು ಹೊಂದಿರುತ್ತೆ. ಉದಾಹರಣೆಗೆ ನಿಂಬೆ, ಹುಣಸೆ ಹಣ್ಣು, ಮಾವಿನ ಹಣ್ಣು, ಸೊ ನೆಲ್ಲೆಕಾಯಿ, ಇವೇನು ನೋಡ್ತೀವಲ್ಲ ಸರ್, ಮೊಸರು, ಸೊ ಇವೇನು ತಿಂತೀವಿ, ತಿಂದಾಗ ನಮಗೆ ಹುಳಿ ಫೀಲ್ ಆಗ್ತದೆ ನೋಡ್ರಿ. ಸೊ ಆ ಹುಳಿ ಫೀಲ್ ಆಯ್ತು ಅಂತಂದಾಗ ಅದು ಏನೋ ಆಮ್ಲೀಯವಾಗಿರ್ತದ, ಆಮ್ಲವಾಗಿರ್ತದ ಅಂತ ನೋಡ್ತೀವಿ. ಇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತರುತ್ತದೆ. ಸೊ ತೋರಿಸಿ ಹೇಳ್ತೀನಂತೆ, ಲಿಟ್ಮಸ್ ಕಾಗದದ ಬಗ್ಗೆ ನಾನು ಕಾನ್ಸೆಪ್ಟ್ ಅನ್ನು ಕೊಟ್ಟು ಹೇಳ್ತೀನಿ. ಇದು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಏನ್ ಮಾಡುತ್ತೆ, ಕೆಂಪು ಬಣ್ಣಕ್ಕೆ ತರುತ್ತೆ. ಲೋಹಗಳೊಂದಿಗೆ ವರ್ತಿಸಿದಾಗ, ನೋಡ್ರಿ ಲೋಹಗಳೊಂದಿಗೆ ವರ್ತಿಸಿದಾಗ ಸೊ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಂತ ನೋಡ್ತೀವಿ ಸರ್. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಅಂತ ನೋಡ್ತೀವಿ. ಸಂಕ್ಷಿಪ್ತವಾಗಿ ಯಾವ ರೀತಿ ಬಿಡುಗಡೆ ಆಗುತ್ತೆ ನೋಡಿ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಇದರ pH ಮೌಲ್ಯ ಅಂತ ಕೇಳ್ತಾನ, 7ಕ್ಕಿಂತ ಕಡಿಮೆ ಆಗಿರುತ್ತೆ. ಸಿಂಪಲ್ ಆಗಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. pH ಮೌಲ್ಯಗಳನ್ನ ಆಧರಿಸಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಸೊ ಇವುಗಳ ಬಗ್ಗೆ ನಾವು ಕಾನ್ಸೆಪ್ಟ್ ಅನ್ನು ನೋಡ್ತೀವಿ. 0ದಿಂದ 14ರವರೆಗೆ ಏನ್ ಮಾಡ್ತಾನಂದ್ರ ಸೊ ಈ ಒಂದು pH ಮೌಲ್ಯಗಳನ್ನ ನೀಡ್ತಾನೆ. ಅದರಲ್ಲಿ 0ದಿಂದ 7ರವರೆಗೆ, 0ಗಿಂತ ಹೆಚ್ಚು 7ಕ್ಕಿಂತ ಕಡಿಮೆ ಇದ್ರೆ ಇದನ್ನ ಆಮ್ಲ ಅಂತ ಕರಿತೀವಿ ಸರ್. ಇನ್ನ 7 ಅಂತ ಬರುತ್ತೆ ಸರ್ ಶುದ್ಧ, ಇದು ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ, ತಟಸ್ಥ ಅಂತ ನೋಡ್ತೀವಿ, ತಟಸ್ಥ. ಸೊ ಇನ್ನ 7ಕ್ಕಿಂತ ಹೆಚ್ಚು ಮತ್ತು 14ಕ್ಕಿಂತ ಕಡಿಮೆ ಇರುತ್ತೆ ಸರ್, ಇದನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಪ್ರತ್ಯಾಮ್ಲ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್ ಇದು ಗೊತ್ತಿರಬೇಕು. ಆಮ್ಲ, ಪ್ರತ್ಯಾಮ್ಲ, ತಟಸ್ಥ. ಸೊ ಆಮ್ಲ ಅಂದ್ರೆ 0ದಿಂದ ಹೆಚ್ಚು 7ಕ್ಕಿಂತ ಕಡಿಮೆ pH ಮೌಲ್ಯವನ್ನು ಹೊಂದಿರುತ್ತೆ. 7 ಅಂತಂದ್ರೆ ತಟಸ್ಥವಾಗಿರುತ್ತೆ. 7ಕ್ಕಿಂತ ಹೆಚ್ಚು 14ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಪ್ರತ್ಯಾಮ್ಲ ಅಂತ ಕರಿತೀವಿ. pH ಅಂದ್ರ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಅದರೊಳಗ ಹೈಡ್ರೋಜನ್ ಕಣಗಳನ್ನ ಆಧಾರವನ್ನಾಗಿಟ್ಟುಕೊಂಡು ನಮ್ ಕ್ವಶನ್ ಕೇಳ್ತಾನೆ, ಆಮ್ಲೀಯ ಮಟ್ಟವನ್ನ ಆಧಾರವಾಗಿಟ್ಟುಕೊಂಡು ನಾವು ಅಳಿತೀವಿ ಅನ್ನೋದಾದ್ರೆ ಸೊ pH ಏನನ್ನ ಹೇಳುತ್ತೆ ಅಂತ ಕೇಳ್ತಾನ, ಅದರೊಳಗಿನ ಹೈಡ್ರೋಜನ್ ಪ್ರಮಾಣವನ್ನ ಹೇಳುತ್ತೆ.
ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೊಂಡಿನಿ. ಹೈಡ್ರೋಜನ್ ಪ್ರಮಾಣವನ್ನ ಹೇಳುತ್ತೆ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎಸ್, ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊಂಡು ಬರೋಣ. ವಿಶೇಷವಾಗಿ ನಾವು ನೋಡ್ಕೊಂಡು ಬಂದಾಗ ಆಮ್ಲಗಳ ಕ್ಯಾರೆಕ್ಟರ್ಸ್ಗಳಲ್ಲಿ ನಾವು ನೋಡ್ಕೊಂಡು ಬಂದೆವು ಗುಣಲಕ್ಷಣಗಳೇನು ಅಂತ. ಈಗ ಪ್ರತ್ಯಾಮ್ಲಗಳು ಕ್ಯಾರೆಕ್ಟರ್ಸ್ ಏನಿರ್ತವೆ. ಸೊ ಪ್ರತ್ಯಾಮ್ಲದ ಬಗ್ಗೆ ಇಲ್ಲಿ ಹೇಳಲ್ಲ, ಲಾಸ್ಟ್ ಅಲ್ಲಿ ಮತ್ತೆ ಕಾನ್ಸೆಪ್ಟ್ ನೋಡ್ತೀನಿ. ಆಮ್ಲ ನೋಡಿದಾಗ ಅದ್ರ ಅಪೋಸಿಟ್ ಸ್ವಲ್ಪ ಕಾನ್ಸೆಪ್ಟ್ಗಳು ಇರ್ತಾವಲ್ಲ, ಅದಕ್ಕೆ ಜಸ್ಟ್ ಪ್ರತ್ಯಾಮ್ಲನ ಹೆಂಗಿರ್ತದೆ ಅಂತ ನೋಡ್ಕೊಂಡು ಬರೋಣ ಅಷ್ಟೇ. ಇದ್ರ ಬಗ್ಗೆ ಆಮ್ಲೀಯ ಎಲ್ಲ ಲಕ್ಷಣಗಳ ಮುಗಿದ ಮೇಲೆ ಪ್ರತ್ಯಾಮ್ಲ ತಗೊಳ್ಳೋಣ ಅಂತ ಟಾಪಿಕ್. ಓಕೆ, ಇಲ್ಲಿ ಬನ್ನಿ. ಪ್ರತ್ಯಾಮ್ಲಗಳಂದಾಗ ಏನಿರ್ತವೆ ವ್ಯಾಖ್ಯಾನವನ್ನ ನೋಡಿ. ಸೊ ಇವು ನೀರಿನಲ್ಲಿ ಕರಗಿದಾಗ OH ಋಣಾತ್ಮಕವಾದ OH ಅನ್ನು ಬಿಡುಗಡೆ, ಅಯಾನ್ ಅನ್ನು ಬಿಡುಗಡೆ ಮಾಡ್ತಾವ ಅಂತ ನೋಡ್ತೀವಿ ಸರ್. ಅಯಾನ್ ಅನ್ನು ಕೊಡುತ್ತವೆ. ಅಥವಾ ಪ್ರೋಟಾನ್ ಅನ್ನ ನೋಡವು ದಾನ ನೀಡುತ್ತಿದ್ದು ಇವು ಸ್ವೀಕರಿಸುತ್ತವೆ ಅಂತ ನೋಡ್ತೀವಿ ಸರ್. ಅದು ಹೈಡ್ರೋಜನ್, ಧನಾತ್ಮಕ ಹೈಡ್ರೋಜನ್ ಕಣವನ್ನ ಮಾತ್ರ ಕೊಡ್ತಿತ್ತು. ಸೊ ಇದು OH, ಅದು ಋಣಾತ್ಮಕವಾದ OH ಅಯಾನ್ ಅನ್ನ ಕೊಡ್ತದ ಅಂತ ನೋಡ್ತೀವಿ. ಇಲ್ಲಿ ಅರಿನೋ ಅವರ ಪ್ರಕಾರ ನೋಡ್ರಿ, ಅರಿನೋ ಅವರ ಪ್ರಕಾರ OH ಋಣಾತ್ಮಕವನ್ನ ಕೊಡ್ತದ, ಋಣಾತ್ಮಕವಾದ OH ಅನ್ನು ಬಿಡುಗಡೆ ಮಾಡುತ್ತೆ ಅಂತ ನೋಡ್ತೀವಿ. ಬಾಸ್ಟೆಡ್ ಲೌರೆ ಅವರ ಪ್ರಕಾರ ಏನಂತಂದ್ರೆ ಇವರು ಪ್ರೋಟಾನ್ ಅನ್ನ ಸ್ವೀಕಾರ ಮಾಡುತ್ತೆ ಅಂತ ಹೇಳ್ತಾರೆ ಸರ್. ಪ್ರತ್ಯಾಮ್ಲಗಳು ಸ್ವೀಕಾರ ಮಾಡ್ತವೆ, ಆಮ್ಲಗಳು ದಾನ ನೀಡ್ತವೆ. ಸೊ ಆಮ್ಲಗಳು ಧನಾತ್ಮಕವಾದ ಹೈಡ್ರೋಜನ್ ಕಣವ ಅಯಾನ್ ಅನ್ನು ಬಿಡುಗಡೆ ಮಾಡಿದ್ರೆ, ಸೊ ಇವು ಋಣಾತ್ಮಕವಾದ OH ಅನ್ನು ಬಿಡುಗಡೆ ಮಾಡ್ತಾವ ಅಂತ ನೋಡ್ತೇವೆ ಸರ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎಸ್, ಇನ್ ನೆಕ್ಸ್ಟ್ ಬನ್ನಿ. ಈ ಲಕ್ಷಣಗಳ ಕ್ಯಾರೆಕ್ಟರ್ಸ್ ಏನಿರ್ತವೆ ಅಂತಂದಾಗ ಇವು ಕಹಿ ರುಚಿ ಅಥವಾ ಸಾಬೂನಿನಂತೆ ನುಣುಪಾಗಿರುತ್ತವೆ. ನಾಲ್ಗೆ ಹಚ್ಕೊಂಡ್ಬಿಟ್ರೆ ಕೈ ಹತ್ತವು ಸರ್ ಇವು, ಮತ್ತು ಸಾಬೂನಿನಂತೆ ಸಾಫ್ಟ್ ಆಗಿರ್ತವೆ ಇವು ಅಂತ ನೋಡ್ತೀವಿ. ಇವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತರುತ್ತವೆ. ಲಿಟ್ಮಸ್ ಬಣ್ಣದ ಕಲರ್ ನಾವು ನೋಡ್ಕೊಂಡು ಬಂದಾಗ ರೆಡ್ ಕಲರ್ ಇದನ್ನು ಬ್ಲೂ ಕಲರ್ ತರ್ತವ ಅಂತ ನೋಡ್ತೀವಿ ಸರ್. ಆಮ್ಲಗಳೊಂದಿಗೆ ವರ್ತಿಸಿ ಲವಣ ನೀರು ಕೊಡುತ್ತವೆ ಸರ್. ಆಮ್ಲಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣಗಳನ್ನು ಕೊಡ್ತವೆ, ನೀರು ಕೊಡ್ತವೆ. ಸೊ ಪ್ರತ್ಯಾಮ್ಲಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಅಥವಾ ನೀರು ಕೊಡ್ತವೆ. ಸೊ ಎರಡೂ ಕಡೆ ಸೇಮ್ ಕಾನ್ಸೆಪ್ಟು. ಇನ್ನು ಇವುಗಳ pH ಮೌಲ್ಯ ಅಂತ ಕೇಳ್ತಾನೆ. pH ಮೌಲ್ಯ 7ಕ್ಕಿಂತಲೂ ಹೆಚ್ಚಿರುತ್ತೆ, 14ಕ್ಕಿಂತಲೂ ಕಡಿಮೆ ಇರುತ್ತೆ. ಸೊ 14 ಲಾಸ್ಟ್ ಸರ್, pH ಮೌಲ್ಯದಲ್ಲಿ 14 ಲಾಸ್ಟು. ಹಾಗಾಗಿ 14ಕ್ಕಿಂತ ಕಡಿಮೆ, 7ಕ್ಕಿಂತ ಹೆಚ್ಚು pH ಮೌಲ್ಯವನ್ನು ಇವು ಒಳಗೊಂಡಿರುತ್ತವೆ ಅಂತ ನೋಡ್ತೀವಿ. ಸೊ ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಆಮೇಲೆ ಸುಣ್ಣದ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಬರುತ್ತೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಸಾಬೂನುಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ, ಎಂಟಾಸಿಡ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ಸುಣ್ಣದ ನೀರು ಅಂದ್ರೆ ಸುಣ್ಣದ ನೀರು ಅಂತಂದಾಗ ಆಕ್ಚುಲಿ ಸುಣ್ಣದ ನೀರು ಇಲ್ಲ ಐತೆ ನೋಡ್ರಿ. ಸುಣ್ಣದ ನೀರು ಅಂತಂದಾಗ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಸುಣ್ಣದ ನೀರು ಅಂದಾಗ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನ ಏನ್ ಮಾಡ್ತೀವಿ, ಬ್ಲೀಚಿಂಗ್ ಪೌಡರ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ಮನೆಗೆ ಸುಣ್ಣ ಪೇಂಟ್ ಹೊಡಿತೀವಲ್ಲ ಸರ್, ಸುಣ್ಣ ಹಚ್ಚೋದು ಅಂತ, ಸೊ ಅವುಗಳಲ್ಲಿ ಬಳಕೆ ಮಾಡುತ್ತೇವೆ. ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ನಾವೇನ್ ಮಾಡ್ತೀವಿ, ಸೊ ಕೃತಕ ಗೊಬ್ಬರಗಳಲ್ಲಿ ಅಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಸಿಂಪಲ್ ಕಾನ್ಸೆಪ್ಟು. ಇಷ್ಟು ನಮ್ಗೆ ಏನಿರ್ಬೇಕು ಗೊತ್ತಿರ್ಬೇಕಾಗತ್ತೆ ಅಂತ ನೋಡ್ತೀವಿ. ಇನ್ನ ಆಮ್ಲ ಸೊ ಸೂಚಕಗಳನ್ನ ನಾವು ನೋಡ್ಕೊಂಡು ಬರೋಣ. ಸೂಚಕಗಳು, ಸೊ ಆಮ್ಲ ಪ್ರತ್ಯಾಮ್ಲಗಳನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಸೂಚಕಗಳು ಬರ್ತವೆ. ಯಾವ್ಯಾವ ಸರ ನಮ್ಗೆ ಒಂದು ಗೊತ್ತಿದೆ, ಲಿಟ್ಮಸ್ ಕಾಗದ ಬಿಟ್ಟರೆ ಮತ್ತೊಂದು ಏನು ಗೊತ್ತಿಲ್ಲ. ಸೊ ಆದ್ರೂ ಕ್ವಶನ್ ಕೇಳ್ತಾ ಇದ್ದಾನೆ ಇತ್ತೀಚಿನ ದಿನದಲ್ಲಿ ಅಂತ ನಾನೆಲ್ಲ ತಗೊಂಡಿ ಒಂದು 3 ಸೂಚಕಗಳನ್ನ ತಗೊಂಡಿನಿ ಸರ್ ಇಲ್ಲಿ. ಸೊ ಇಂಡಿಕೇಟರ್ಸ್. ಸೊ ಲಿಟ್ಮಸ್ ಕಾಗದವನ್ನ ನೋಡ್ರಿ, ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ, ಪ್ರತ್ಯಾಮ್ಲದಲ್ಲಿ ನೀಲಿ ಬಣ್ಣಕ್ಕೆ ಬರುತ್ತೆ. ಇಲ್ಲ ಐತೆ ನೋಡ್ರಿ, ಲಿಟ್ಮಸ್ ಕಾಗದ ಅಂದ್ರೆ ಈ ರೀತಿ ಇರುತ್ತೆ. ಸೊ ಬ್ಲೂ ಕಲರ್ ಲಿಟ್ಮಸ್ ಕಾಗದವನ್ನು ತಗೊಂಡು ಆಸಿಡ್ ಅಲ್ಲಿ ಎದ್ದಿದ್ದೀರಿ ಅಂದ್ರೆ ರೆಡ್ ಕಲರ್ ಬರ್ತದೆ ನೋಡಿ ಸರ್. ಇಲ್ಲಿ ಬಂದಿದೆ ನೋಡಿ. ಸೊ ಇಲ್ಲಿ ಏನಾಗಿದೆ, ರೆಡ್ ಕಲರ್ ಬಂದಿದೆ. ಸೊ ಇದು ಆಮ್ಲದಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸೊ ಅದೇ ಪ್ರತ್ಯಾಮ್ಲ ಬೇಸ್ ಸೊಲ್ಯೂಷನ್ ಅಂತಂದ ನೋಡಿ ಸರ್. ಈ ಪ್ರತ್ಯಾಮ್ಲದಲ್ಲಿ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ಎದ್ದಿದಾಗ ಏನಾಗ್ತದೆ ನೋಡಿ, ಇಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಇದು ಲಿಟ್ಮಸ್ ಕಾಗದ ಕುರಿತು ಬಂದಾಗ ಅಂತ ನೋಡ್ತೀವಿ ಸರ್. ಇವು ಲಿಟ್ಮಸ್ ಕಾಗದಗಳು. ಸೊ ಆಸಿಡ್ ಅಲ್ಲಿ ಎದ್ದಿದ್ರೆ ಬ್ಲೂ ಕಲರ್ ರೆಡ್ ಆಗ್ತದೆ. ಸೊ ಬೇಸಸ್ ಅಲ್ಲಿ ಎದ್ದಿರ್ತಕ್ಕಂಥದ್ದು ಯಾವುದು, ರೆಡ್ ಕಲರ್ ಇದ್ದದ್ದು ಬ್ಲೂ ಆಗುತ್ತೆ. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಲಿಟ್ಮಸ್ ಕಾಗದ ಆಮ್ಲದಲ್ಲಿ ಕೆಂಪು ಬಣ್ಣ, ಪ್ರತ್ಯಾಮ್ಲದಲ್ಲಿ ನೀಲಿ ಬಣ್ಣ ಆಗುತ್ತೆ. ಸೊ ಪಿನಾಪ್ತಲೀನ್ ಅಂತ ಬರುತ್ತೆ ಸರ್. ಆಮ್ಲದಲ್ಲಿ ಬಣ್ಣರಹಿತವಾಗುತ್ತೆ. ಪಿನಾಪ್ತಲೀನ್ ಏನಾಗ್ತದೆ ಅಂತ ಕೇಳಿದ್ರೆ ಆಮ್ಲದಲ್ಲಿ ಬಣ್ಣರಹಿತವಾಗಿ ವರ್ತನೆ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಆಮ್ಲದಲ್ಲಿ ಬಣ್ಣರಹಿತ, ಪ್ರತ್ಯಾಮ್ಲದಲ್ಲಿ ಗುಲಾಬಿ ಬಣ್ಣವನ್ನ ಬಿಡ್ತದ ಅಂತ ನೋಡ್ತೀವಿ ಸರ್. ಅದೇ ರೀತಿ ಮಿಥೈಲ್ ಆರೆಂಜ್ ಅಂತ ಬರುತ್ತೆ ಸರ್. ಮಿಥೈಲ್ ಆರೆಂಜ್ ಅಲ್ಲಿ ಏನಾಗ್ತಂದ್ರ ಆಮ್ಲದಲ್ಲಿ ಕೆಂಪು ಬಣ್ಣ ಇರ್ತದ, ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣ ಬರುತ್ತೆ ಸರ್. ಆಮ್ಲದಲ್ಲಿ ಸೊ ಕೆಂಪು ಬಣ್ಣ ಇದ್ರೆ ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣ ಬರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿಲ್ಲ ನಿಮಗೆ, ದೈನಂದಿನ ಜೀವನದಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾವು ಬಳಕೆ ಮಾಡ್ತೀವಿ. ಅದರಲ್ಲಿ ಒಂದೇದು ಜೇನುನೊಣ ಕಡದಿತ್ತಂದ್ರೆ ಅದು ಆಮ್ಲೀಯ ಸರ್. ಫಾರ್ಮಿಕ್ ಆಸಿಡ್ ಬರ್ತದೆ. ಜೇನುನೊಣ ಇರುವೆ ಕಚ್ಚಿದಾಗ, ಕೀಟಗಳು ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಯಾವ್ದು ಅಂತ ಫಾರ್ಮಿಕ್. ಸೊ ಅದಕ್ಕೆ ನೋಡಿ ಜೇನುನೊಣ ಕಚ್ಚಿದಲ್ಲಿ ಹಿಂಗೆ ನೆಕ್ರಿ. ಸೊ ಹೆಂಗತ್ತದ, ಉಪ್ಪು ಹತ್ತ, ಇದು ಸಾರಿ ಹುಳಿ ಹತ್ತ ಸರ್. ಕಾರಣ ಅದು ಆಮ್ಲೀಯ ಇರ್ತದೆ. ಅದನ್ನ ನ್ಯೂಟ್ರೇಷನ್ ಮಾಡೋಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೊ ಅಡುಗೆ ಸೋಡಾನ ಹಚ್ತೀವಿ ಸರ್. ಅಡುಗೆ ಸೋಡಾ ಹಚ್ಚಿ ತಿಕ್ಕಿದೇವಂದ್ರೆ ಸೊ ಅದು ಉರಿಯೋದು ಕಡಿಮೆ ಆಗ್ತದ ಅಂತ ನೋಡ್ತೀವಿ. ಕಣಜಲ ಕಡಿತ ಇತ್ತಂದ್ರೆ ಇದು ಪ್ರತ್ಯಾಮ್ಲೀಯ
ಆಕ್ಸೈಡನ್ನು ಬಿಡುಗಡೆ ಮಾಡಿರ್ತದೆ ಸರ್. ಹಾಗಾಗಿ ಅದಕ್ಕೆ ಏನು ಮಾಡ್ತೀವಿ, ವಿನೆಗಾರ್ಗಳನ್ನು ಹಚ್ತೀವಿ. ಸೊ ಅಡುಗೆ ಮಾಡಕ್ಕೆ ಯೂಸ್ ಮಾಡ್ತಾರಲ್ಲ ಸರ್ ವಿನೆಗಾರ್, ಆ ವಿನೆಗಾರ್ ಹುಳಿ ರುಚಿ ಇರ್ತದೆ. ಸೊ ಅದು ಆಮ್ಲೀಯ. ಸೊ ಪ್ರತ್ಯಾಮ್ಲೀಯಕ್ಕೆ ಆಮ್ಲೀಯ ಹಚ್ತಿಕ್ಕಿದ್ರೆ ಅಂದ್ರೆ ಏನಾಗ್ತದೆ, ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಅಂತ ನೋಡ್ತೀವಿ ಸರ್. ಉರುಪು ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ಅಂತ ನೋಡ್ತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇವೆಲ್ಲ ಪ್ರಶ್ನೆ ಕೇಳಿರ್ತಕ್ಕಂಥವುಗಳು ಹಿಂದೆ ಎಕ್ಸಾಮ್ದಾಗ ಅಂತ ನೋಡ್ತೀವಿ. ಇದಾದ ತಕ್ಷಣನೇ ಆಮ್ಲ ಪ್ರತ್ಯಾಮ್ಲಗಳ ಮೇಲೆ ಕೇಳಿದ ಪ್ರಶ್ನೆಯನ್ನು ನಾನು ಯೂಟ್ಯೂಬಲ್ಲಿ ಸಾಲ್ವ್ ಮಾಡ್ತೀನಿ ಸರ್. ಹಾಗಾಗಿ ಯೂಟ್ಯೂಬಲ್ಲಿ ನಾನು ಇದ್ರ ಮೇಲೆ ಆಸಿಡ್ಸ್ ಆ್ಯಂಡ್ ಬೇಸಸ್ ಮೇಲೆ ಕ್ವಶನ್ಗಳನ್ನು ತಂದಾಗ ಅಷ್ಟು ಆನ್ಸರ್ ನೀವೇ ಹಾಕ್ತಾ ಇರಬೇಕು. ಅದರಲ್ಲಿರೋ ಎಲ್ಲ ಕಾನ್ಸೆಪ್ಟ್ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಅಕಸ್ಮಾತ್ ಇಲ್ಲಿ ಏನಾರ ಒಂದು ಮಿಸ್ ಆಗಿತ್ತು, ಸ್ಕಿಪ್ ಆಗಿತ್ತು ಅಂದ್ರೂ ಕೂಡ ನಾನು ಯೂಟ್ಯೂಬ್ ಕ್ಲಾಸಲ್ಲಿ ಏನು ನಿಮ್ಗೆ ಶೆಡ್ಯೂಲ್ ಹಾಕಿರ್ತೀನಿ ಸರ್. ಇದರದ್ದು ಆಮ್ಲ ಪ್ರತ್ಯಾಮ್ಲಗಳು ಇವತ್ತಿನ ಟಾಪಿಕ್ ಅದೇ ಸರ್. ಅದ್ರ ಮೇಲಿನ ಪ್ರಶ್ನೆಯನ್ನೇ ಡಿಸ್ಕಷನ್ ಮಾಡ್ತೀನಿ ಅಂತ ಹಾಕಿರ್ತೀನಿ. ಒನ್ಸ್ ಈ ವಿಡಿಯೋ ಮತ್ತೊಮ್ಮೆ ನೋಡಿಕೊಂಡು ನೀವೇನು ಮಾಡಬೇಕು, ಕ್ಲಾಸ್ ಅಟೆಂಡ್ ಆಗಬೇಕು ಅಂತ ನೋಡ್ತೀವಿ ಸರ್. ಓಕೆ. ಎಸ್, ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊತ ಬರೋಣ. ಎಸ್, ನೆಕ್ಸ್ಟ್ ಪಾಯಿಂಟ್ಸ್ ನೋಡೋಣ. ಯಾವುದು ಅಂತ ಕೇಳಿದ್ರೆ ಆಮ್ಲಗಳು. ಆಮ್ಲ ಮತ್ತು ಪ್ರತ್ಯಾಮ್ಲದ ಮುಖ್ಯ ವ್ಯತ್ಯಾಸಗಳನ್ನ ನೋಡೋಣ ಸರ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸಸ್ ಏನೇನು ಇರ್ತದ. ಸೊ ಇದಕ್ಕೆ ವಿರುದ್ಧ ಅದು ಇರ್ತದೆ ಸರ್ ಎಲ್ಲ ಕಡೆ. ಇಲ್ಲಿ ಬನ್ನಿ, ವಿಶೇಷವಾಗಿ ನಾವು ನೋಡ್ಕೊಂಡು ಬಂದಾಗ ಸೊ ವ್ಯಾಖ್ಯಾನ OH ಹೈಡ್ರೋಜನ್ ಅಯಾನ್ ಅನ್ನು ಏನು ಮಾಡ್ತದೆ, ಇದು ಕೊಡ್ತದೆ. ಇದೊಂದು ಫೋಟೋ ಇರ್ಬೇಕು ಸರ್, ನಿಮ್ಮ ಕಣ್ಣಾಗಿದ್ದು ಪಿಕ್ಚರ್ ಬರಬೇಕು. ಯಾವುದೇ ಒಂದು ಅಪ್ಲೈಡ್ ಪ್ರಶ್ನೆ ಹಾಕ್ಬೇಕಾದಾಗ ಇದೊಂದು ಸ್ಕ್ರೀನ್ ಶಾಟ್ ತಗೊಂಡಿರಿ, ನಿಮ್ಮ ಕಣ್ಣಾಗ ಏನಿರಬೇಕು, ಈ ಇಮೇಜ್ ಬರ್ತಿರ್ಬೇಕು ಅಂತ ನೋಡ್ತೀವಿ ಸರ್. 100% ಇದು ಪಿಕ್ಚರ್ ನಿಮ್ಮ ಕಣ್ಣಾಗ ಬಂತು ಅಂದ್ರೆ 100% ಶೋರ್ ಅಬೌಟ್ ದಟ್ ಇದು ಒಟ್ಟ ಮಿಸ್ ಅಲ್ಲದ ಆನ್ಸರ್ ಹಾಕ್ತೀರಿ ಅಂದಂಗೆ ಸರ್. ಇಲ್ಲಿ ನೋಡಿ, ಸೊ ಇದು H ಅಯಾನ್ ಅನ್ನ ಸರ್ H ಧನಾತ್ಮಕವಾದ ಹೈಡ್ರೋಜನ್ ಅಯಾನ್ ಅನ್ನ ಏನ್ ಮಾಡ್ತದ, ಬಿಡುಗಡೆ ಮಾಡುತ್ತೆ. ಮತ್ತು ಇದು ಪ್ರೋಟಾನ್ ಅನ್ನ ದಾನ ನೀಡುತ್ತದೆ. ಸೊ ಅದೇ ರೀತಿ OH ಅಯಾನ್ ಅನ್ನ ಕೊಡುವುದು, ಸೊ ಋಣಾತ್ಮಕವಾದ OH ಅಯಾನ್ ಅನ್ನು ಕೊಡ್ತದ. ಇದು ಪ್ರೋಟಾನ್ ಅನ್ನು ಸ್ವೀಕಾರ ಮಾಡ್ತದೆ ಸರ್. ಪ್ರೋಟಾನ್ ಅನ್ನು ಸ್ವೀಕಾರ ಮಾಡುತ್ತೆ. ರುಚಿ ಅಂತಂದಾಗ ಹುಳಿ ರುಚಿ ನಿಂಬೆ ರಸ, ಕಹಿ ರುಚಿ ಸಾಬೂನಿನಂತ ನುಣುಪು ರಚನೆಯನ್ನು ಹೊಂದಿರುತ್ತೆ. ಲಿಟ್ಮಸ್ ಪರೀಕ್ಷೆಯಲ್ಲಿ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತರುತ್ತೆ, ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತರುತ್ತೆ. ಇದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇದೆ, ಇದರ pH ಮೌಲ್ಯ 7ಕ್ಕಿಂತ ಹೆಚ್ಚು ಇದೆ. pH 0 ಬಲವಾದ ಆಮ್ಲ ಅಂತ ನೋಡ್ತೀವಿ. ಸೊ pH 14 ಬಲವಾದ ಪ್ರತ್ಯಾಮ್ಲ ಅಂತ ನೋಡ್ತೀವಿ ಸರ್. ಪಿನಾಪ್ತಲಿನಲ್ಲಿ ಬಣ್ಣರಹಿತವಾಗಿರುತ್ತದೆ, ಇದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಲೋಹದ ಜೊತೆಗೆ ವರ್ತನೆ ಮಾಡಿ ಇದು ಸೊ H2 ಅನ್ನು ಬಿಡುಗಡೆ ಮಾಡುತ್ತೆ, ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಸೊ ಇದು ಕೆಲವೇ ಲೋಹಗಳಲ್ಲಿ H2 ಅನ್ನು ಕೊಡುತ್ತದೆ ಅಂತ ನೋಡ್ತೀವಿ ಸರ್. ಇನ್ನು ಕಾರ್ಬೋನೇಟ್ ಅನ್ನೊಂದಿಗೆ ವರ್ತನೆ ಮಾಡಿ ಕಾರ್ಬನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ, ಇದು ಯಾವುದೇ ಕ್ರಿಯೆಯನ್ನು ಮಾಡಲ್ಲ. ಸೊ ಸ್ಪರ್ಶ ಅಂತ ನೋಡಿ, ಚರ್ಮಕ್ಕೆ ತಾಗಿದರೆ ಸುಟ್ಟಂತಾಗುತ್ತದೆ. ಆಮ್ಲಗಳು ಚರ್ಮಕ್ಕೆ ತಾಗಿದಾಗ ಸುಡ್ತಾವ ಸರ್. ಇದು ಪ್ರತ್ಯಾಮ್ಲಗಳು ಹೆಂಗೆ ಅನ್ನಿಸ್ತಾವ ಅಂದ್ರೆ ನುಣುಪಾದ ಅನುಭವನ ನೀಡ್ತಾವ ಅಂತ ನೋಡ್ತೀವಿ ಸರ್. ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ನೆನಪಿಡೋ ಟ್ರಿಕ್ಸ್ ಹೆಂಗಂತಂದ್ರೆ ನೋಡ್ರಿ, ಆಮ್ಲ ಸೊ ಈಕ್ವಲ್ ಟು ಹುಳಿ ರುಚಿ ಪ್ಲಸ್ ಕೆಂಪು ಬಣ್ಣ, ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತರ್ತದ. ಸೊ ಹೈಡ್ರೋಜನ್ ಅಯಾನ್ ಅನ್ನ ಬಿಡುಗಡೆ ಮಾಡುತ್ತೆ. ಪ್ರತ್ಯಾಮ್ಲ ಕಹಿ ರುಚಿ ಇರ್ತದೆ ಪ್ಲಸ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದಾದ್ಮೇಲೆ OH ಋಣಾತ್ಮಕವಾದ OH ಅಯಾನ್ ಅನ್ನ ಬಿಡ್ತದ ಅಂತ ನೋಡ್ತೀವಿ. ಇಷ್ಟು ಟ್ರಿಕ್ಸ್ ನೀವು ನೆನಪಿಟ್ಕೋಬೇಕು. ಇದು ಎಲ್ಲ ಇರ್ತಾನೆ ಏನು ಕ್ಲಾಸ್ ಹೇಳಿ ನೋಡು, ಅದನ್ನು ಸಂಕ್ಷಿಪ್ತ ರೂಪ ಮಾಡಿ ಕೊಟ್ಟದ್ದು ಅಂತ ನೋಡ್ತೀವಿ ಸರ್. ಮೈಂಡ್ ಮ್ಯಾಪ್. ಸೊ ಇಷ್ಟು ನೋಡ್ಕೊಂಡ್ಬಿಟ್ರೆ ಮತ್ತೆ ರಿವಿಷನ್ ಆಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬರೋಣ. ಪ್ರತಿಯೊಂದು ಕಡೆನೂ ಮೈಂಡ್ ಮ್ಯಾಪ್ ಕೊಟ್ಟಿನಿ ಸರ್. ಇದನ್ನ ಇಷ್ಟು ರಿವಿಷನ್ ಕೀ ನೋಟ್ಸ್ ಅಂತ ಕರಿತೀವಿ. ಕೀ ನೋಟ್ ಅನ್ನು ಕೊಟ್ಟಿನಿ, ಅದು ಓದಿದ ಮೇಲೆ ಮತ್ತೆ ಇದು ನೋಡ್ಕೊಳ್ಳೋದು. ನಾಳೆ ಎಕ್ಸಾಮ್ ಪ್ರಿಪರೇಷನ್ ಆಗ್ತೀನಿ ಅಂದಾಗ ಅವೆಲ್ಲ ಓದೋದಿಲ್ಲ, ಜಸ್ಟ್ ಇಷ್ಟು ಕಾನ್ಸೆಪ್ಟ್ ನೋಡ್ಕೊಳ್ಳೋದು. ಇದೊಂದು ಪೇಜ್ ನೋಡ್ಕೊಂಡ್ಬಿಟ್ರೆ ಎಲ್ಲ ನೋಡ್ಕೊಂಡಂಗೆ ಆಗ್ತದೆ ಸರ್. ಆಲ್ಮೋಸ್ಟ್ ಅದು ಇಷ್ಟತನ ಏನು 2-3 ಪೇಜ್ ಹೇಳಿದ್ನಲ್ಲ ಅದೆಲ್ಲ ಇದೊಂದ್ರಾಗೆ ಇರುತ್ತೆ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಸೊ ನಿಮ್ಗೆ ಗೊತ್ತಿದೆ PCPSI ಬ್ಯಾಚ್ ಚಾಲೂ ಆಗಿದೆ. ಸೊ ಅದು ಚಾಲೂ ಆದದ ಅಡ್ಮಿಷನ್ ತೊಗೊಂಡವ್ರು ಈ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀರಾ. ಸೊ ಅದೇ ರೀತಿಯಲ್ಲಿ ಏನಂತಂದ್ರೆ 1999 ರೂಪಾಯಿ ಇದೆ ಕೇವಲ. ಸೊ ಅದೇ ರೀತಿಯಲ್ಲಿ HSTR GPSTR ಬ್ಯಾಚ್, ಪವರ್ ಬ್ಯಾಚ್ ಅಂತ ಕರಿತೀವಿ. ಸೊ ಸ್ಪೆಷಲ್ ಆದಂಥ ಬ್ಯಾಚ್ ಇದು. ಸೊ ಈ ಬ್ಯಾಚ್ ಅಲ್ಲಿ ಏನಂತಂದ್ರೆ 4500 ರೂಪಾಯಿಗೆ ನೋಡ್ರಿ, 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನಾವು ಈ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ 4500 ರೂಪಾಯಿಗೆ ಏನ್ ಮಾಡ್ಬೋದು, ನೀವು ಪ್ರವೇಶವನ್ನು ಪಡ್ಕೊಂಡು ಏನ್ ಮಾಡ್ಬೋದು, ಕ್ಲಾಸ್ ಅನ್ನ ತಗೋಬಹುದು. PB ರೆಡ್ಡಿ ಆನ್ಲೈನ್ ಕ್ಲಾಸಸ್ ಆಪ್ ಅಲ್ಲಿ ಹೋಗಿ ನೀವೇನ್ ತಗೋತಾ ಇದ್ದೀರಲ್ಲ, ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಆ ಆ್ಯಪ್ ಬಂದು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ತಗೋಬೇಕು ಅಂತ ಸಲಹೆಯನ್ನು ನೀಡಿ ಅಂತ ಹೇಳುತ್ತಾ ನೆಕ್ಸ್ಟ್ ನಾನು ಮೂವ್ ಆಗ್ತೀನಿ. ಸೊ ಅದೇ ರೀತಿಯಲ್ಲಿ KS ಬ್ಯಾಚ್, ಇದು ನನ್ನ ಕನಸಿನ ಬ್ಯಾಚ್ ಸರ್. ಏನ್ ಬ್ಯಾಚ್ ಇದು? ನನ್ನ ಕನಸಿನ ಬ್ಯಾಚ್ ಅಂತ ನೋಡ್ತೀವಿ, KS ಅಂತಕ್ಕಂಥದ್ದು. ಹಾಗಾಗಿ ಈ ಬ್ಯಾಚ್ ಅನ್ನ ತಾವು ಏನ್ ಮಾಡ್ರಿ, ನೀಟಾಗಿ ಓದ್ಕೋರಿ ಅಂತ ನೋಡ್ತೀವಿ ಸರ್. ಈ ಬ್ಯಾಚ್ ಅನ್ನ ಸೆಲೆಕ್ಟ್ ಜಾಸ್ತಿ ಮಾಡ್ಕೊರಿ. ಗ್ರೂಪ್ C, PSI, ಪೊಲೀಸ್ ಯಾವುದೇ ಎಕ್ಸಾಮ್ ಪ್ರಿಪರೇಷನ್ ಆತಿ ಅನ್ಕೋರಿ ಸರ್, ಈ ಬ್ಯಾಚಿಗೆ ಬಂದು ನೀವೇನ್ ಮಾಡ್ಬೋದು, ಪ್ರವೇಶವನ್ನು ಪಡ್ಕೋಬಹುದು ಅಂತ ನೋಡ್ತೀವಿ. ವಿಶೇಷವಾಗಿ ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ, ಯಾವುದು ಸಿಂಗಲ್ ಕೋರ್ಸ್ಗಳು ಬರ್ತಾವೆ ಸರ್. ಎಲ್ಲ ಸಬ್ಜೆಕ್ಟ್ ಸಿಂಗಲ್ ಕೋರ್ಸ್ ಬರ್ತವೆ. ಸೊ ಬಯಾಲಜಿ ಬರುತ್ತೆ, ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ ಬರುತ್ತೆ. ಸೊ ಈ ಕಡೆ ಯಾವುದು IC ಬರುತ್ತೆ, ಜಿಯೋಗ್ರಫಿ ಬರುತ್ತೆ. ಎಲ್ಲವಷ್ಟು ಸಿಂಗಲ್ ಕೋರ್ಸ್ಗಳು ಕೂಡ ಸಿಗ್ತವೆ. ಸೊ ಬಲ್ಕಿಯಾಗಿನೂ ಸಿಗ್ತವೆ. ಬಲ್ಕಿ ಆಗಿ ಬ್ಯಾಚ್ ಕೋರ್ಸ್ ತಗೋಬೇಕು, ಇಲ್ಲ ಸಾಕು ಸರ್ ಅಂದ್ರೆ 400 ರೂಪಾಯಿಗಿಂತ ₹1 ಕಡಿಮೆನೇ ಸರ್, ಅಂದ್ರೆ 399 ರೂಪಾಯಿಯಲ್ಲೇ ನಿಮ್ಗೊಂದು ಸಿಂಗಲ್ ಕೋರ್ಸ್ ಸಿಗುತ್ತೆ. ಸೊ ಈ ರೀತಿ ನಾನು ಒಂದು ವಿಷಯದಲ್ಲಿ ವೀಕ್ ಇದೀನಿ ಸರ್ ಅಂತಂದ್ರೆ ನಿಮ್ಗೆ ಅದೇ ವಿಷಯವನ್ನು ಓದ್ಕೊಳ್ಳೋಕೆ ನಿಮಗೆ ಸಿಂಗಲ್ ಕೋರ್ಸ್ ಸೌಲಭ್ಯ ಕೂಡ ಇದೆ ಅಂತ ನೋಡ್ತೀವಿ. ಇದಾದ ನಂತರ
ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊಂಡು ಬರೋಣ. ಆಮ್ಲ ಮತ್ತು ಆಮ್ಲಗಳು ಅವುಗಳ ಉಪಯೋಗಗಳು ಅಂತ ನೋಡ್ತೀವಿ ಸರ್. ಸೊ ಯೂಸಸ್ ಆಫ್ ಆಸಿಡ್ಸ್ ಅಂತ ನೋಡ್ತೀವಿ, ಆಮ್ಲಗಳ ಉಪಯೋಗಗಳು ಅಂತ ನೋಡೋಣ ಸರ್. ಯೂಸಸ್ ಆಫ್ ಆಸಿಡ್ಸ್ ಅಂತ ನೋಡ್ತೀವಿ, ಆಮ್ಲಗಳ ಉಪಯೋಗಗಳು. ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊತ ಬಂದಾಗ ಆಮ್ಲಗಳ ಉಪಯೋಗಗಳನ್ನ ಎಲ್ಲೆಲ್ಲಿ ಮಾಡ್ತೀವಿ. ಸೊ ಒಂದೇದು ಖನಿಜ ಆಮ್ಲಗಳು ಅಂತ ನೋಡ್ತೀವಿ ಸರ್. ಮಿನರಲ್ಸ್ ಆಸಿಡ್ಸ್ ಅಂತ ನೋಡ್ತೀವಿ. ಈ ಖನಿಜ ಆಮ್ಲಗಳು ಅಂದಾಗ ಯಾವ್ದಾವ್ದು ಬರ್ತಾವ ಅಂತಂದ್ರೆ ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಬರುತ್ತೆ, ಸಲ್ಫೋರಿಕ್ ಆಮ್ಲ ಬರುತ್ತೆ, ನೈಟ್ರಿಕ್ ಆಮ್ಲ ಬರುತ್ತೆ. ಈ ಮೂರು ಏನಂತಂದ್ರೆ ಪ್ರಮುಖವಾದಂತ ಖನಿಜ ಆಮ್ಲಗಳು. ಇವು ಮೂರ ಮೇಲೆ, ಖನಿಜ ಆಮ್ಲಗಳ ಮೇಲೆ ಜಾಸ್ತಿ ಪ್ರಶ್ನೆಯನ್ನ ಕೇಳಿದಾನೆ. ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ ಸರ್, ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ. ಯಾವ್ದು? ಹೈಡ್ರೋಕ್ಲೋರಿಕ್, ಸಲ್ಫೋರಿಕ್, ನೈಟ್ರಿಕ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ನೋಡ್ತೀವಿ. ಅದರ ಒಂದನೇದಾಗಿ ನಾವು ನೋಡ್ಕೊಂಡು ಬರೋಣ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನೋಡ್ತೀವಿ ಸರ್. HCl, ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ HCl, ದುರ್ಬಲವಾದ HCl ಇದೆ ಸರ್. ನಮ್ಮ ಹೊಟ್ಟೆಯಲ್ಲಿ ಏನಿದೆ? ದುರ್ಬಲವಾದ HCl ಇದೆ. ಅದೇ ಪಕ್ಷಿಗಳ ಹೊಟ್ಟೆಯಲ್ಲಿ ಸೊ ಜಠರದಲ್ಲಿ ಸೊ ಪ್ರಬಲವಾದ HCl ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ. ನಾವು ಆಹಾರ ಊಟ ಮಾಡಿದ್ದು ಜೀರ್ಣಗೊಳ್ಳೋದು ಅಂತ ಕೇಳ್ತಾನೆ. ಜೀರ್ಣಗೊಳ್ಳಕ್ಕೆ ಸಹಾಯ ಆಗೋದು ಯಾವುದು ಅಂತ ಕೇಳಿದ್ರೆ HCl ಆಮ್ಲವೇ. ಅದು ಜೀರ್ಣ ಆಗ್ಲಕ್ಕೆ, ಕರಗಲಕ್ಕೆ ಸಹಾಯ ಆಗ್ತದೆ. ಇಲ್ಲೇನು ಮಷಿನ್ ಇಲ್ಲ ಸರ್ ನಮ್ಮ ಹೊಟ್ಟೆಯಾಗ, HCl ಆಮ್ಲವೇ ಕರಗಿಸುತ್ತೆ. ಸೊ ವಿಶೇಷ ಅಂತ ಕೇಳಿದ್ರೆ ಈ HCl ಪಕ್ಷಿಗಳಲ್ಲಿ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ನೋಡ್ರಿ, ಸೊ ಗೋಲ್ಡ್ ನುಂಗಿದ್ರು ಕೂಡ ಪಕ್ಷಿಗಳು, ಬಂಗಾರವನ್ನು ನುಂಗಿದ್ರು ಕೂಡ ಪಕ್ಷಿಗಳ ದೇಹದಲ್ಲಿ ಕರಗಿ ಬಿಡ್ತದ. ನಾವು ನುಂಗಿದ್ರೆ ಶೇಂಗಾ ಬೀಜ ಕರಗಲ್ ಸರ್, ಇನ್ನೇನು ಗೋಲ್ಡ್ ಕರಗಬೇಕು ಹೇಳ್ರಿ. ಸೊ ಅದಕ್ಕೆ ಸೊ HCl ಅವುಗಳಲ್ಲಿ ಸ್ಟ್ರಾಂಗ್ ಇರ್ತದೆ ಅಂತ ನೋಡ್ತೀವಿ. ಪ್ರಬಲವಾದ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಗೋಲ್ಡ್ ಅನ್ನ ಕರಗಿಸ್ಲಕ್ಕೆ ಯೂಸ್ ಮಾಡ್ತೀವಿ. ಈ ವಿಶೇಷವಾಗಿ ಇಲ್ಲಿ ಬರ್ತದೆ, ಮಾತಾಡ್ತೀನಿ ಅಂತ ಕೆಳಗಡೆ ಇದೆ, ಅಕ್ವಾ ರೀಜಿಯಾ ಅಥವಾ ಚಿನ್ನ ಅಂತ ಕರೀತಾರೆ. ಚಿನ್ನ ಯಾಕೆ ಕರಗುತ್ತದೆ ಅಂತ ಕೇಳಿದ್ರೆ ಸೊ ಇದರಲ್ಲಿ ಕ್ಲೋರಿನ್ ಅನಿಲ ಇರ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕ್ಲೋರಿನ್ ಅನಿಲ ಚಿನ್ನವನ್ನು ಕರಗಿಸುತ್ತೆ ಅಂತ ನೋಡ್ತೀವಿ. ವಿಶೇಷವಾಗಿ ನಾವು ನೋಡ್ಕೊಂಡು ಬಂದಾಗ ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಇದು ಬಲವಾದ ಆಮ್ಲ, ಬಣ್ಣರಹಿತ ದ್ರವವಾಗಿರುತ್ತೆ. ಉಪಯೋಗ ಎಲ್ಲಿ ಮಾಡ್ತೀವಿ ಅಂದ್ರ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗ್ಲಕ್ಕೆ ಇದು ಕಾರಣ ಆಗ್ಯದ. ಸೊ ಟಾಯ್ಲೆಟ್ ಕ್ಲೀನರ್ ಗಳಲ್ಲಿ HCl ಅನ್ನು ನಾವು ಬಳಕೆ ಮಾಡ್ತೀವಿ. ಉಕ್ಕುಗಳನ್ನ ತುಕ್ಕು ತೆಗೆಯಲು ಅಂದ್ರ ಪಿಕ್ಲಿಂಗ್ ಮಾಡಕ್ಕೆ, ಸೊ ಪಿಕ್ಲಿಂಗ್ ಅಲ್ಲಿ ನಾವು ಇದನ್ನ ಬಳಕೆ ಮಾಡಿಸ್ತೀವಿ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊಂಡು ಬಂದಾಗ ಸೊ ಈ ಕಬ್ಬಿಣದ ತುಕ್ಕು, ರಸ್ಟ್ ಅಂತ ಕರಿತೀವಿ ಸರ್. ಕಬ್ಬಿಣದ ತುಕ್ಕು, ಕಬ್ಬಿಣದ ತುಕ್ಕು ಸರ್. ಈ ಕಬ್ಬಿಣದ ತುಕ್ಕು ಅಥವಾ ರಸ್ಟ್ ಅಂತ ಏನ್ ಕರಿತೀವಿ ನೋಡ್ರಿ, ಈ ರಸ್ಟ್ ಹಿಡಿತು ಅಂತ ತಿಳ್ಕೊರಿ ಸರ್. ಕಬ್ಬಿಣಕ್ಕೆ ಈ ರೀತಿ ತುಕ್ಕು ಹಿಡಿತ ತಿಳ್ಕೊರಿ. ಸೊ ಬ್ರೌನ್ ಕಲರ್ ಆತ ಸರ್ ತುಕ್ಕು ಹಿಡಿದಾಗ. ಇದರ ತೂಕ ಏನಾಗತ್ತೆ? ತೂಕ ಮುಂದೆ ಬರುತ್ತೆ ಸರ್. ಕಬ್ಬಿಣ ಬಂದಾಗ ಹೇಳ್ತೀನಿ, ತೂಕ ಹೆಚ್ಚಾಗತ್ತೆ. ಸೊ ಇದಕ್ಕೆ ಏನ್ ಮಾಡ್ತಾರ ಅಂದ್ರ ಈ ಒಂದು ಗಾಲ್ವನೀಕರಣ ಮಾಡ್ತಾರೆ ಸರ್. ಅಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಗಾಲ್ವನೈಜೇಷನ್ ಮಾಡ್ತಾರೆ. ಗಾಲ್ವನೀಕರಣ ಅಂತ ಕರಿತೀವಿ ಸರ್. ಗಾಲ್ವನೀಕರಣ ಅಂದ್ರೆ ಇದಕ್ಕೆ ಸತುವಿನ ಲೇಪನವನ್ನ ಮಾಡೋದು ಅಂತ ಕರಿತೀವಿ ಸರ್. ಸತುವಿನ ಲೇಪನ ಅಂತ ಕರಿತೀವಿ. ಈ ಸತುವಿನ ಲೇಪನವನ್ನ ಮಾಡ್ತಾರೆ ಸರ್. ಇದಕ್ಕೆ ಈ ಒಂದು ತುಕ್ಕು ಹಿಡಿಬಾರ್ದು ಕಬ್ಬಣಕ್ಕೆ ಅಂತೇಳಿ ಸತುವಿನ ಲೇಪನ ಮಾಡ್ತಾರೆ. ಈ ಸತುವಿನ ಲೇಪನವನ್ನ ಮಾಡೋಕ್ಕಿಂತ ಮುಂಚೆ ಈ ಕಬ್ಬಣಕ್ಕೆ ಏನ್ ಮಾಡ್ತಾರಂತಂದ್ರ ಫಸ್ಟ್ ತಂದು ಪ್ರಬಲವಾದ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಿಂಗೆ ಎದ್ದಿರ್ತಾರೆ ಸರ್. ಇದರಲ್ಲಿ ಜಲೀಯ ಆಕ್ಸೈಡ್ಗಳೆಲ್ಲ ಸುಟ್ಟು ಹೋಗ್ಬಿಡ್ತವೆ. ಅವಾಗ ತಂದು ಏನ್ ಮಾಡ್ತಾರ, ಈ ಸತುವಿನ ಇದ್ರೊಳಗೆ ಲಿಕ್ವಿಡ್ ಅಲ್ಲಿ ಹಿಂಗೆ ಎದ್ದಿ ತೆಗಿತಾರ. ಅವಾಗ ಸತುವಿನ ಲೇಪನ ಬರುತ್ತೆ. ಅದನ್ನ ನಾವು ಗ್ಯಾಲ್ವನೀಕರಣ ಅಥವಾ ಗ್ಯಾಲ್ವನೈಜೇಷನ್ ಅಂತ ಕರಿತೀವಿ. ಸೊ ತುಕ್ಕು ಹಿಡಿಬಾರ್ದು ಅಂತಂದಾಗ ಅದಾಗ ಸತುವಿನ ಲೇಪನವನ್ನ ಮಾಡಬೇಕು. ಆ ಕ್ರಿಯೆಯನ್ನ ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಸೊ ಅದಕ್ಕಿಂತ ಬಿಫೋರ್ ಅಲ್ಲಿ ಏನ್ ಮಾಡ್ತಾರಂದ್ರ ಪ್ರಬಲವಾದ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಎದ್ದಿ ತೆಗೆಯುತ್ತಾರೆ. ಸೊ ಅದನ್ನ ಕೊಟ್ಟಾರ ಸರ್. ಸೊ ಉಕ್ಕನ್ನು ತುಕ್ಕು ತೆಗೆಯಲು ಅಂತ ನೋಡ್ತೀವಿ ಸರ್. ಅದನ್ನ ಅಂದ್ರ ಪಿಕ್ಲಿಂಗ್ ಮಾಡಕ್ಕೆ ಅಂತ ನೋಡ್ತೀವಿ. ಸೊ ಇದ್ರಲ್ಲಿ PVC, ಸೊ ಪೈಪ್ ಪ್ಲಾಸ್ಟಿಕ್ ತಯಾರು ಮಾಡ್ತಾರೆ ನೋಡಿ, ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ ಸರ್. ಪಾಲಿವಿನೈಲ್ ಕ್ಲೋರೈಡ್. ಆ PVC ಕೊಳವೆಗಳ ತಯಾರಿಕೆಯಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ತಯಾರಿಕೆಯಲ್ಲೂ ಕೂಡ ಏನ್ ಮಾಡ್ತಾರೆ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಬಳಕೆ ಮಾಡ್ತಾರೆ. ಇನ್ನು ದ್ರವರಾಜ್ಯ ಅಂತ ಬರುತ್ತೆ, ಅಕ್ವಾ ರೀಜಿಯಾ ಅಂತ ಬರುತ್ತೆ. ಪ್ರಬಲವಾದ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳನ್ನ ಮಿಕ್ಸ್ ಮಾಡಿ ಅದನ್ನ ತಯಾರು ಮಾಡ್ತಾರೆ. ಹಂಗಂದ್ರೆ ಏನು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದೊಂದು ಸಪ್ರೇಟ್ ಕಾನ್ಸೆಪ್ಟೇ ಕೊಟ್ಟೇನಿ ಸರ್. ಅಲ್ಲಿ ಮತ್ತೆ ನಾವು ನೋಡೋಣ ಅಂತ. ಓಕೆ, ಸೊ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತಾ. ಇನ್ನು ನೆಕ್ಸ್ಟ್ ನಾವು ನೋಡ್ಕೊತ ಬಂದಾಗ ಯಾವುದು ಸರ್ ಅಂತ ಕೇಳಿದ್ರೆ ಇಲ್ಲಿ ಸಲ್ಫೋರಿಕ್ ಆಮ್ಲ ಅಂತ ಬರುತ್ತೆ. ಸಲ್ಫೋರಿಕ್ ಆಮ್ಲ ಅಂತ ಗೊತ್ತಿರ್ಲಿ ಸರ್ ನಿಮ್ಗೆ. ಇದನ್ನ ಆಮ್ಲಗಳ ರಾಜ ಅಂತ ಕರಿತೀವಿ. ರಾಜ ಆಮ್ಲ ಅಂತ ಕರಿತೀವಿ, ದ್ರವಗಳ ರಾಜ ಅಂತ ಕರಿತೀವಿ. ಯಾಕೆ ಸರ್ ಅಂತ ಕೇಳಿದ್ರೆ ಅತಿ ಹೆಚ್ಚು ಬಳಕೆಯಲ್ಲಿರುವ ಆಮ್ಲ ಯಾವುದು ಅಂತ ಕೇಳ್ತಾನೆ. ಪ್ರಸ್ತುತದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಆಮ್ಲವೇ ಸಲ್ಫೋರಿಕ್ ಆಮ್ಲವಾಗಿದೆ ಅಂತ ನೋಡ್ತೀವಿ ಸರ್. ಏನಾಗಿದೆ? ಸಲ್ಫೋರಿಕ್ ಆಮ್ಲವಾಗಿದೆ. ಸಿಂಪಲ್ ಕಾನ್ಸೆಪ್ಟ್ ನಾವು ನೋಡ್ಕೋತಾ ಬಂದಾಗ ನೋಡ್ರಿ, ಸಿಂಪಲ್ ಕಾನ್ಸೆಪ್ಟ್ ನಾವು ನೋಡ್ಕೋತ ಬಂದಾಗ ಸಲ್ಫೋರಿಕ್ ಆಮ್ಲ ಅಂದಾಗ ಇದು ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರಿತೀವಿ. ಎಣ್ಣೆಗಳ ದ್ರವ ಸೊ ರಾಜ ಅಂತ ಕರಿತೀವಿ ಸರ್. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೋತ ಬಂದಾಗ ಇದನ್ನ ಬ್ಯಾಟ್ರಿಗಳಲ್ಲಿ ನೋಡಿರ್ತೀರಿ. ಸೊ ಎಲ್ಲಿ ನೋಡಿರ್ತೀರಿ? ಬ್ಯಾಟ್ರಿಗಳಲ್ಲಿ
ನೀವು ಯೂಶಲಿ ಬಳಕೆ ಮಾಡಿರ್ತೀರಿ ಅಂತ ನೋಡ್ತೀವಿ. ಉಪಯೋಗ ಕಾರ್ ಬ್ಯಾಟ್ರಿಗಳಲ್ಲಿ ಅಥವಾ ಯಾವುದೇ ಒಂದು ಬ್ಯಾಟ್ರಿಗಳಲ್ಲಿ, ಇನ್ವರ್ಟರ್ ಬ್ಯಾಟ್ರಿ ಬರ್ತಾವೆ ಸರ್, ಅವುಗಳಲ್ಲಿ. ರಸಗೊಬ್ಬರ ತಯಾರಿಕೆಯಲ್ಲಿ ನಾವು ಅದನ್ನ ಸಲ್ಫೋರಿಕ್ ಆಸಿಡ್ ಅನ್ನು ಬಳಕೆ ಮಾಡ್ತೀವಿ. ಅಮೋನಿಯಂ ಸಲ್ಫೇಟ್ ಅನ್ನು ತಯಾರು ಮಾಡಬೇಕಾದಾಗ ಅದನ್ನು ಬಳಕೆ ಮಾಡ್ತೀವಿ. ಡಿಟರ್ಜೆಂಟ್ ಬಣ್ಣಗಳ ತಯಾರಿಕೆಯಲ್ಲಿ, ಔಷಧಿಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಏನ್ ಮಾಡ್ತೀವಿ, ಸಲ್ಫೋರಿಕ್ ಆಸಿಡ್ ಅನ್ನು ಬಳಕೆ ಮಾಡ್ತೀವಿ. ಇದೇ ಸಲ್ಫೋರಿಕ್ ಆಸಿಡ್ ಏನ್ ಮಾಡ್ತಂದ್ರ ಈರುಳ್ಳಿ ಹೆರಚಿದಾಗ ಕಣ್ಣೀರು ಬರಲು ಕಾರಣ, ಬೆಳ್ಳುಳ್ಳಿಯ ಲಾಕ್ಷಣ್ಯ ವಾಸನೆಗೆ ಕಾರಣವಾಗಿರ್ತಕ್ಕಂಥ ವಸ್ತು ಯಾವುದು ಅಂತ ಕೇಳ್ತಾನೆ, ಸಲ್ಫೋರ್. ಸಲ್ಫರ್ ಹೇಳುವಾಗ ಆ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತೀನಿ ಅಂತ, ಕೆಮಿಸ್ಟ್ರಿ ಬರುತ್ತಲ್ಲ, ಅಲೋಹಗಳು ಹೇಳುವಾಗ ಸಲ್ಫರ್ ಬರುತ್ತೆ. ಆ ಸಲ್ಫರ್ ಮಾತನಾಡುವಾಗ ನಾ ಮಾತಾಡ್ತೀನಿ ಗಂಧಕವನ್ನ ಕುರಿತು. ಸರ್ ಗಂಧಕ ಆಮ್ಲ ಅನ್ನಂಗ, ಸಲ್ಫೋರಿಕ್ ಅಂದ್ರೆ ನಥಿಂಗ್ ಬಟ್ ಗಂಧಕ ಆಮ್ಲ ಅನ್ನಂಗ ಸರ್. ಸಿಂಪಲ್ ಕಾನ್ಸೆಪ್ಟು, ಗಂಧಕ ಆಮ್ಲವನ್ನ ಬಳಕೆ ಮಾಡ್ತೀವಿ. ಅತಿ ಹೆಚ್ಚು ಬಳಕೆಯಲ್ಲಿರುವ ಆಮ್ಲ ಇದಾದ್ದರಿಂದ ಇದನ್ನ ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರಿತೀವಿ, ಆಮ್ಲಗಳ ರಾಜ. ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಆಮ್ಲಗಳ ರಾಜ ಅಂತ ಯಾರನ್ನು ಕರಿತೀವಿ ಅಂದ್ರೆ ಇದನ್ನ ಯಾಕೆ ಸರ್ ಅಂತ ಕೇಳಿದ್ರೆ ಹೆಚ್ಚು ಬಳಕೆ ಮಾಡುವ ಆಮ್ಲ ಇದಾಗಿರುತ್ತೆ ಅಂತ ನೋಡ್ತೀವಿ ಸರ್, ಸಲ್ಫೋರಿಕ್ ಆಮ್ಲ. ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಇದರಿಂದನೇ ಆಮ್ಲ ಮಳೆ ಬರ್ತದೆ. ಇದು ಮತ್ತು ನೈಟ್ರಿಕ್ ಆಮ್ಲಗಳಿಂದ ಆಮ್ಲ ಮಳೆ ಬರ್ತದೆ ಅಂತ ನೋಡ್ತೀವಿ ಸರ್. ಆಮ್ಲ ಮಳೆ ಅನ್ನೋ ಕಾನ್ಸೆಪ್ಟೇ ಕಡೆ ಕೊಟ್ಟಿನಿ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡ್ಕೋತಾ ಬರೋಣ ಸರ್. ವಿಶೇಷವಾಗಿ ನಾವು ನೆಕ್ಸ್ಟ್ ನೋಡ್ಕೋತ ಬಂದಾಗ ನೈಟ್ರಿಕ್ ಆಮ್ಲ ಅಂತ ನೋಡ್ತೀವಿ ಸರ್. ನೈಟ್ರಿಕ್ ಆಮ್ಲ. ಸೊ ನೈಟ್ರಿಕ್ ಆಮ್ಲ ಅಂತಂದ್ರ HNO3 ಅಂತ ಕರಿತೀವಿ. ಸಲ್ಫೋರಿಕ್ ಆಮ್ಲ ಅಂದ್ರೆ H2SO4 ಅಂತ ನೋಡ್ತೀವಿ ಸರ್. ಇವು ಫಾರ್ಮುಲಾಗಳು ನೆನ್ಪಿಡ್ಬೇಕಾ? ಸೊ ಒಂದ್ 2 ಸಲ ರಿವಿಷನ್ ಮಾಡ್ಕೊಳ್ಳಿ, ತಾನೇ ನೆನ್ಪುಳಿತಾವ್ ಸರ್. ಇದರ ಗುಣ ಏನಂದ್ರೆ ಬಲವಾದ ಉತ್ಕರ್ಷಕಾರಿ ಆಮ್ಲ ಆಗಿದೆ. ಸೊ ಉಪಯೋಗ ಏನ್ ಮಾಡ್ತೀವಿ ಅಂದ್ರೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ, ಅಮೋನಿಯಂ ನೈಟ್ರೇಟ್ ತಯಾರಿಕೆಯಲ್ಲಿ ಬಳಸ್ತೀವಿ. ಸ್ಫೋಟಕಗಳಾದ TNT ಮತ್ತು TNGಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಸರ್. ಇಲ್ಲ ನೋಡ್ರಿ ಸ್ಫೋಟಕಗಳು, ಇಲ್ಲ ಅವಲ್ಲ ಈ ಬಾಂಬರು, ಟೈಮ್ ಬಾಂಬರ್ಸು, ಇವೇನದ ನೋಡಿ ಸ್ಫೋಟಕಗಳು. ಇವುಗಳನ್ನು ತಯಾರು ಮಾಡ್ಬೇಕಾದಾಗ ಎರಡನ್ನು ಉತ್ಪನ್ನವನ್ನು ಬಳಕೆ ಮಾಡ್ತಾನೆ ಸರ್. ಒಂದು TNT, ಇನ್ನೊಂದು TNG, ಟ್ರೈನೈಟ್ರೋಟಾಲಿನ್, ಟ್ರೈನೈಟ್ರೋಗ್ಲಿಸರಿನ್ ಅಂತ ಬರ್ತವೆ. ಇವೆರಡನ್ನ ಎಲ್ಲಿ ಬಳಕೆ ಮಾಡ್ತಾರೆ ಸರ್ ಅಂದ್ರೆ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ. ಇಲ್ಲ ನೋಡ್ರಿ ಸ್ಫೋಟಕಗಳು, ಇವೆಲ್ಲ ಸ್ಫೋಟಕಗಳ ತಯಾರಿಕೆಯಲ್ಲಿ ಯಾವ್ದು ಬಳಸ್ತಾರ ಅಂದ್ರೆ ನೈಟ್ರಿಕ್ ಆಮ್ಲವನ್ನ ಬಳಸ್ತಾರ, HNO3 ಅಂತ ಕರಿತೀವಿ. ಸೊ ಇದನ್ನ ಬಳಸ್ತೀವಿ. ಯಾವ ರೂಪದಲ್ಲಿ ಬಳಸ್ತೀವಿ ಅಂದ್ರೆ TNT ಟ್ರೈನೈಟ್ರೋಟಾಲಿನ್, TNG ಟ್ರೈನೈಟ್ರೋಗ್ಲಿಸರಿನ್ ಅಂತಕ್ಕಂಥ ಉತ್ಪನ್ನಗಳಾಗಿ ಇವುಗಳನ್ನ ಬಳಕೆ ಮಾಡುತ್ತೇವೆ. ಇದು ಬಿಟ್ರೆ ರಾಕೆಟ್ ಇಂಧನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ನೈಟ್ರಿಕ್ ಆಮ್ಲವನ್ನ ಬಳಕೆ ಮಾಡುತ್ತಾರೆ. ರಾಕೆಟ್ ಇಂಧನಗಳಲ್ಲಿ ಕೂಡ ಸೊ ಈ ಆಮ್ಲವನ್ನ ಬಳಕೆ ಮಾಡುತ್ತಾರೆ ಅಂತ ನೋಡ್ತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ನೋಡ್ತೀವಿ ಸರ್ ಆಮ್ಲಗಳು ಅಂದಾಗ. ಇಷ್ಟತನ ನಾವು ನೋಡಿದೇವಲ್ಲ, ಈ ಮೂರು ಎಂಥವು ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ ಸರ್, ಖನಿಜ ಆಮ್ಲಗಳು ಅಂತ ಕರಿತೀವಿ. ಇನ್ನು ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಅಂದ್ರ ಸಾವಯವ ಆಮ್ಲಗಳು ಅಂತ ನೋಡ್ತೀವಿ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸಾವಯವ ಆಮ್ಲಗಳು ಬಂತು ನೋಡಿ ಸರ್. ಯಾವುದು? ಸಾವಯವ ಆಮ್ಲಗಳು, ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಕರಿತೀವಿ. ಯಾವ ಆಮ್ಲಗಳಲ್ಲಿ ಕಾರ್ಬನ್ ಅಂಶವನ್ನ ಒಳಗೊಂಡಿರುತ್ತೋ, ಯಾವ ಆಮ್ಲಗಳಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್, ಅಥವಾ ಇದು ಇರ್ಲಿಲ್ಲ ಅಂದ್ರೂ ಕೂಡ COC ಅಂತ ಕೊಡ್ತಾನೆ ಸರ್. ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಕಂಟೆಂಟ್ ಇರ್ತದೆ ಸರ್. ಕಾರ್ಬನ್ ಡೈಆಕ್ಸೈಡ್ ಅಂತೇನು ಬರ್ಬೇಕಂತೇನಿಲ್ಲ, ಬಟ್ ಕಾರ್ಬನ್ ಕಂಟೆಂಟ್ ಇದ್ರೆ ಸಾಕು ಸರ್. ಕಾರ್ಬನ್ ಕಂಟೆಂಟ್ ಅಥವಾ ಸೊ ಇಲ್ಲದಲ್ಲ ಇಂಗಾಲ ಎಲ್ಲ ಒಂದ್ ಸರ್. ಕಾರ್ಬನ್ ಕಂಟೆಂಟ್ ಅಥವಾ ಇಂಗಾಲದ ಅಂಶವನ್ನ ಒಳಗೊಂಡು ಯಾವ ಒಂದು ಆಮ್ಲಗಳ ರಚನೆ ಆಗಿರ್ತಾವೋ ಅವುಗಳನ್ನ ನಾವು ಏನ್ ಕರಿತೀವಿ ಅಂದ್ರ ಸಾವಯವ ಆಮ್ಲಗಳು, ಆರ್ಗ್ಯಾನಿಕ್. ಸೊ ಆರ್ಗ್ಯಾನಿಕ್ ಬಗ್ಗೆ ಬಹಳ ಸಲ ಮಾತಾಡೀನಿ. ಆರ್ಗ್ಯಾನಿಕ್ ಅಂದ್ರೇನೆ ಆರ್ಗ್ಯಾನಿಕ್ ಸಂಯುಕ್ತಗಳಂತಂದ್ರೆ ಕಾರ್ಬನ್ ಒಟ್ಟಿಗೆ ಕೂಡಿ ಸಂಯುಕ್ತವನ್ನು ಉಂಟು ಮಾಡೋದು. ಅತಿ ಹೆಚ್ಚು ಭೂಮಿಯ ಮೇಲೆ ಸಂಯುಕ್ತವನ್ನು ಉಂಟು ಮಾಡಿದ್ದು ಹೈಡ್ರೋಜನ್ ಆದ್ರೆ ಎರಡನೇ ಹೆಚ್ಚು ಸಂಯುಕ್ತವನ್ನು ಉಂಟು ಮಾಡಿದ ವಸ್ತುನೇ ಕಾರ್ಬನ್ ಆಗಿದೆ. ಹಾಗಾದ್ರೆ ಕಾರ್ಬನ್ ಒಟ್ಟಿಗೆ ಕೂಡಿ ಆಮ್ಲಗಳನ್ನು ಉತ್ಪತ್ತಿ ಮಾಡಿದ್ವು ಅಂದ್ರ ಅವುಗಳನ್ನ ನಾವೇನ್ ಕರಿತೀವಿ ಅಂತ ಕೇಳಿದ್ರೆ ಸಾವಯವ ಆಮ್ಲಗಳು ಎಂದು ಕರೆಯುತ್ತೇವೆ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನೋಡ್ತೀವಿ. ಇಲ್ವನೇ ವಿಶೇಷವಾಗಿ ಅಸಿಟಿಕ್ ಆಮ್ಲ ಅಂತ ಇದೆ, ಇಲ್ಲೈತ್ ನೋಡು CH3, ಸೊ COOH ಅಂತ ಬರುತ್ತೆ ಸರ್. ಯಾವುದು? ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಇದು ವಿಶೇಷವಾಗಿ ನಾವು ನೋಡ್ತೀವಿ ವಿನೆಗಾರ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಆಸಿಡ್ ಯಾವುದು ಅಂತ ಕೇಳ್ತಾನ, ಅಸಿಟಿಕ್ ಆಸಿಡ್ ಆಗಿದೆ ಅಂತ ನೋಡ್ತೀವಿ. ಸೊ ವಿನೆಗಾರ್ಗಳಲ್ಲಿ 5 to 8% ಇದು ಇರ್ತದ ಅಂತ ನೋಡ್ತೀವಿ ಸರ್. ಯಾವುದು? ಅಸಿಟಿಕ್ ಆಸಿಡ್ ಅಂತ ನೋಡ್ತೀವಿ. ಇದು ಬಿಟ್ರೆ ಉಪಯೋಗ ಎಲ್ಲಿ ಮಾಡ್ತೀವಿ ಸರ್ ಇದನ್ನ ಕೇಳ್ತಾನ, ಅಸಿಟಿಕ್ ಆಸಿಡ್ ಅನ್ನ ಆಹಾರ ಸಂಸ್ಕರಣೆ ಮಾಡಬೇಕಾದಾಗ, ದೀರ್ಘ ಸಮಯ ಆಹಾರ ಕೆಡ್ಲಾರ್ದಂಗೆ ಇಡಬೇಕು ಅಂತಂದ್ರೆ, ಫಂಗಸ್ಗಳು ಮತ್ತು ಯಾವಾಗೂ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ಬಾರ್ದಂದಾಗ ವಿನೆಗಾರ್ ಹಾಕಿಟ್ಬಿಟ್ರೆ ಜಲ್ದಿ ಆಹಾರ ಕೆಡಲ್ಲ ಸರ್. ಮತ್ತೆ ಏನಂದ್ರೆ ಉಪ್ಪಿನಕಾಯಿ ಹಾಕೋದು ಅಂದ್ರೆ ದೀರ್ಘ ಸಮಯ ಆಹಾರ ಸಂಗ್ರಹಿಸಿಡಲು ಉಪ್ಪಿನಕಾಯಿ ಹಾಕಕ್ ಬಳಸ್ತೀವಿ. ಅಡುಗೆಯಲ್ಲಿ ಹುಳಿಗೆ ಆಗಿ ಅದನ್ನ ಬಳಸ್ತೀವಿ ಅಂತ ನೋಡ್ತೀವಿ ಸರ್. ಉದಾಹರಣೆಗೆ ಬೇಕರಿಗಳ ತಯಾರಿಕೆಯಲ್ಲಿ ಅಂತ ಕೇಳ್ತಾನೆ, ಬೇಕರಿಗಳಲ್ಲಿ ತಯಾರಿಕೆ ಮಾಡುವಾಗ ಸೊ ಅಲ್ಲಿ ಬಳಸುವಂತ ಯಾವುದು ಪದಾರ್ಥ ಯಾವುದು, ಹುಳಿಗೋಸ್ಕರ ಬಳಸುವ ಪದಾರ್ಥ ಯಾವುದು ಅಂತ ಕೇಳ್ತಾನ, ವಿನೆಗಾರನೇ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ರಬ್ಬರ್ ಹೆಪ್ಪುಗಟ್ಟಿಸಲು ನೋಡ್ರಿ, ರಬ್ಬರ್ ಹೆಪ್ಪುಗಟ್ಟಬೇಕಾದ್ರೆ ಅಂದ್ರೆ ಸೊ ಇದನ್ನ ರಬ್ಬರ ಘನೀಕರಣಗೊಳ್ಬೇಕಾದಾಗ ನಾವೇನ್ ಮಾಡ್ತೀವಿ ಅಂತಂದ್ರ ಸೊ ಇದನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ. ಇನ್ನು ರೇಯಾನ್ ನಾರು ತಯಾರಿಕೆಯಲ್ಲಿ ಬಳಕೆ ಮಾಡುತ್ತೇವೆ. ರೇಯಾನ್ ಅಂದ್ರೆ ಕೃತಕ ರೇಷ್ಮೆ ಅಂತ ಕರಿತೀವಿ ಸರ್. ಇದನ್ನ ಏನ್ ಕರಿತೀವಿ? ರೇಯಾನ್ ಅನ್ನ ನಾವೇನ್ ಕರಿತೀವಿ ಅಂದ್ರೆ ಕೃತಕ ರೇಷ್ಮೆ.
ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಸಿಲ್ಕ್ ಅಥವಾ ಕೃತಕ ರೇಷ್ಮೆಯನ್ನು ತಯಾರು ಮಾಡಬೇಕಾದ್ರೆ ಸೆಲ್ಯುಲೋಸ್ ಅನ್ನು ಬಳಸ್ತಾರೆ. ಆ ಸೆಲ್ಯುಲೋಸ್ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಸಿಟಿಕ್ ಆಸಿಡ್ ಅನ್ನು ಬಳಸ್ತಾರೆ. ಅದ್ರ ಮೂಲಕ ಏನಂತಂದ್ರೆ ಈ ರೇಯಾನ್ ಅನಿಲ ತಯಾರಾಗ್ತದ ಅಂತ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನೋಡ್ತೀವಿ ಸರ್. ಇದು ಅಸಿಟಿಕ್ ಆಮ್ಲ ಅಂತಂದಾಗ. ಇನ್ನೊಂದು ಅಸಿಟಿಕ್ ಆಮ್ಲವನ್ನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಬೆಸುಗೆ ಹಾಕುವಾಗ ಮತ್ತು ಸೊ ಲೋಹಗಳನ್ನ ಕತ್ತರಿಸಲು ಕೂಡ ಬಳಸುತ್ತೇವೆ. ಈ ಜ್ವಾಲೆ ಅಸಿಟಿಕ್ ಜ್ವಾಲೆ ಅಂತ ಬರ್ತದೆ ಸರ್. ಅಸಿಟಿಕ್ ಜ್ವಾಲೆಯನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳಿದ್ರೆ ಲೋಹಗಳನ್ನ ಬೆಸುಗೆ ಹಾಕಲು ಮತ್ತು ಲೋಹಗಳನ್ನ ಸೊ ಏನ್ ಮಾಡಕ್ಕೆ ಕಟ್ ಮಾಡಕ್ಕೆ ಗ್ಯಾಸ್ ಕಟ್ಟರ್ ಅಂತ ಕರಿತೀವಿ ನೋಡ್ರಿ, ಗ್ಯಾಸ್ ವೆಲ್ಡರ್ ಅಂತ ಕರಿತೀವಿ ನೋಡ್ರಿ, ಅದರಲ್ಲಿ ಇದೇ ಆಮ್ಲವನ್ನು ಬಳಸ್ತಾರ ಅಥವಾ ಇದೇ ವಸ್ತುವನ್ನು ಬಳಸ್ತಾರ, ಅಸಿಟಿಕ್ ಆಮ್ಲ ಅಥವಾ ಅಸಿಟಿಕ್ ವಸ್ತುವನ್ನು ಬಳಸ್ತಾರ ಅಂತ ನೋಡ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನೋಡ್ತೀವಿ. ಇದಾದ್ಮೇಲೆ ಸಿಟ್ರಿಕ್ ಆಮ್ಲ ಅಂತ ಬರುತ್ತೆ ಸರ್. ಸಿಟ್ರಿಕ್ ಆಮ್ಲ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ. ಸೊ ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಇದು ಆಮ್ಲವಾಗಿರುತ್ತೆ ಅಂತ ನೋಡ್ತೀವಿ. C6H8O7 ಅಂತ ನೋಡ್ತೀವಿ ಸರ್. C6H8O7 ಇವುಗಳನ್ನು ನೆನ್ಪಿಡ್ಬೇಕು. ಒಂದ್ 2 ಸಲ ರಿವಿಷನ್ ಮಾಡ್ಕೋರಿ, ತಾನೇ ನೆನ್ಪಿಡ್ದು ಬಿಡ್ತಾವ ಸರ್. ಅದು ನಿಂಬೆ ಹಣ್ಣು ಕಿತ್ತಳೆ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಸಿಗುವಂಥದ್ದು ಯಾವುದು ಅಂತ ಕೇಳ್ತಾನೆ. ಸೊ ಯಾವುದು ನಿಂಬೆ ಹಣ್ಣು, ಕಿತ್ತಳೆ ಹಣ್ಣು, ಸೊ ಮತ್ತೆ ಇನ್ನೊಂದು ನೋಡ್ತೀವಿ ಮೋಸಂಬಿ ಅಂತ ಕರಿತೀವಿ ನೋಡ್ರಿ. ಸೊ ಅವುಗಳೆಲ್ಲ ಸಾಮಾನ್ಯವಾಗಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಸೊ ಉಪಯೋಗವನ್ನು ಎಲ್ಲಿ ಬಳಸ್ತೀವಿ ಅಂದ್ರೆ ಕೂಲ್ ಡ್ರಿಂಕ್ಸ್ ಗಳಲ್ಲಿ ನೋಡ್ರಿ, ಜಾಮ್ಗಳ ತಯಾರಿಕೆಯಲ್ಲಿ ಹುಳಿಗಾಗಿ ಇದನ್ನು ಬಳಕೆ ಮಾಡುತ್ತೇವೆ. ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸೊ ಔಷಧಿಗಳ ತಯಾರಿಕೆ ಅಂದ್ರೆ ಸಿಟ್ರಿಕ್ ಆಮ್ಲದ ಕೊರತೆ ಆಯ್ತು ಅಂದ್ರೆ ದೇಹದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಸಿಟ್ರಿಕ್ ಆಮ್ಲದ ಕೊರತೆ ಆಯ್ತು ಅಂತಂದ್ರೆ ಸೊ ವಿಟಮಿನ್ ಸಿ ಕೊರತೆ ಆಗ್ತದ. ಸೊ ವಿಟಮಿನ್ ಸಿ ಕೊರತೆ ಆಯ್ತು ಬಾಡಿಗೆ ಅಂತಂದ್ರೆ ಸ್ಕರ್ವಿ ರೋಗ ಬರುತ್ತೆ ಸರ್. ಯಾವ ರೋಗ ಬರುತ್ತೆ? ಸ್ಕರ್ವಿ ರೋಗ ಬರುತ್ತೆ. ಬಾಯಿಗಳಲ್ಲಿ ಒಸಡುಗಳಲ್ಲಿ ರಕ್ತ ಬರಕ್ಕೆ ಸ್ಟಾರ್ಟ್ ಮಾಡ್ತಾ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅಂತ ನೋಡ್ತೀವಿ. ಸೊ ಇದಾಗ್ಬಾರ್ದಂದಾಗ ಔಷಧಿಗಳಲ್ಲಿ ಸೊ ಸಿಟ್ರಿಕ್ ಆಮ್ಲವನ್ನ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ. ಇನ್ನ ಕಾಸ್ಮೆಟಿಕ್ಸ್ ಗಳಲ್ಲಿ ಏನಂದ್ರ ಸೊ ಕಾಸ್ಮೆಟಿಕ್ಸ್ ಗಳಲ್ಲಿ ಕೂಡ ಏನ್ ಬಳಸ್ತಾರ? ಸಿಟ್ರಿಕ್ ಆಸಿಡ್ ಅನ್ನು ಬಳಸ್ತಾರ. ಇದ್ರ pH ಬ್ಯಾಲೆನ್ಸ್ ಅನ್ನು ಮಾಡಕ, ಕಾಸ್ಮೆಟಿಕ್ ಗಳಲ್ಲಿ pH ಬ್ಯಾಲೆನ್ಸ್ ಅನ್ನು ಹೆಚ್ಚು ಮಾಡಕ್ಕೆ, ಕಡಿಮೆ ಮಾಡಕ್ಕೆ. ಸೊ ಅಂದ್ರ ಕಡಿಮೆ ಮಾಡೋದಿತ್ತು ಅಂದ್ರ ಕಾಸ್ಮೆಟಿಕ್ಸ್ ಗಳಲ್ಲಿ ಕಡಿಮೆ ಮಾಡೋದಿತ್ತು ಅಂದ್ರ ಸೊ ಅಲ್ಲಿ ಏನ್ ಮಾಡ್ತಾರ? pH ಮೌಲ್ಯವನ್ನು ಕಡಿಮೆ ಮಾಡೋದಿತ್ತಂದ್ರ, ಬ್ಯಾಲೆನ್ಸ್ ಮಾಡೋದಿತ್ತಂದ್ರ ಸೊ ಸಿಟ್ರಿಕ್ ಆಸಿಡ್ ಅನ್ನು ಬಳಸ್ತಾರ. ಇದು ಬಿಟ್ಟರೆ ಇನ್ನೊಂದು ಏನಂತಂದ್ರ ಸೊ ವಿಶೇಷವಾಗಿ ಲೋಹಗಳ ಪಾಲಿಶ್ ಮಾಡ್ಬೇಕಾದಾಗ ಕೂಡ ಸಿಟ್ರಿಕ್ ಆಸಿಡ್ ಅನ್ನು ಬಳಕೆ ಮಾಡುತ್ತಾರೆ ಅಂತ ನೋಡ್ತೀವಿ ಸರ್. ಯಾವುದು? ಸಿಟ್ರಿಕ್ ಆಸಿಡ್. ಲಿಮ್ಕಾ ಗಿಮ್ಕಾ ಅಂತ ಬರ್ತಾವ ನೋಡಿ ಡ್ರಿಂಕ್ಸ್ಗಳು, ಕೋಲ್ಡ್ ಡ್ರಿಂಕ್ಸ್. ಸೊ ಆ ಕೋಲ್ಡ್ ಡ್ರಿಂಕ್ಸ್ ಗಳಲ್ಲೂ ಕೂಡ ಸಿಟ್ರಿಕ್ ಆಮ್ಲವನ್ನ, ಸೊ ಕೋಲ್ಡ್ ಡ್ರಿಂಕ್ಸ್ ಗಳಲ್ಲಿ ಕೂಡ ಅಸಿಟಿಕ್ ಆಮ್ಲಗಳನ್ನ ಬಳಸ್ತಾರೆ. ಸೊ ಸಿಂಪಲ್ ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಸೊ ಇದು ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ ಯಾವುದು? ಸಿಟ್ರಿಕ್ ಆಮ್ಲ ಅಂತ ನೋಡ್ತೀವಿ ಸರ್. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಬನ್ನಿ, ಟಾರ್ಟರಿಕ್ ಆಮ್ಲ ಅಂತ ಬರುತ್ತೆ. ಸೊ ಯೂಶುವಲಿ ನಿಮ್ಗೆ ಗೊತ್ತಿರಬೇಕು, ಹುಣಸೆ ಹಣ್ಣಿನಲ್ಲಿ ಕಂಡು ಬರುವ ಅಥವಾ ಒಣ ದ್ರಾಕ್ಷಿಯಲ್ಲಿ ಅಥವಾ ದ್ರಾಕ್ಷಿಗಳಲ್ಲಿ ಕಂಡು ಬರುವ ಆಮ್ಲ ಯಾವುದು ಅಂದ್ರೆ ಟಾರ್ಟರಿಕ್ ಆಮ್ಲ ಅಂತ ಕರಿತೀವಿ. C4H6O6 ಅಂತ ಕರಿತೀವಿ ಸರ್. C4H6O6 ಇದು ಒಣ ದ್ರಾಕ್ಷಿಯಲ್ಲಿ ಮತ್ತು ಹುಣಸೆ ಹಣ್ಣಿನಲ್ಲೂ ಕೂಡ ಕಂಡು ಬರುತ್ತೆ ಸರ್. ಎಲ್ಲಿ ಕಂಡು ಬರುತ್ತೆ? ಇಲ್ಲಿ ನೋಡಿ, ಹುಣಸೆಕಾಯಿ ತಿಂದಿರಲ್ಲ, ಹುಣಸೆ ಹಣ್ಣು. ಸೊ ಅದರಲ್ಲೂ ಕೂಡ ಕಂಡು ಬರೋದು ಯಾವುದು ಅಂತ ಕೇಳ್ತಾನೆ ಟಾರ್ಟರಿಕ್ ಆಗಿದೆ ಅಂತ ನೋಡ್ತೀವಿ. ಸೊ ಇದನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಯೂಶುವಲಿ ಬೇಕಿಂಗ್ ಪೌಡರ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಸರ್. ಬೇಕಿಂಗ್ ಪೌಡರ್ ಅಂತಂದ್ರೆ ಇದನ್ನ ಸೊ ಬೇಕರಿಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಇಡ್ಲಿ ದೋಸೆ ಇವುಗಳನ್ನ ತಯಾರು ಮಾಡ್ಬೇಕಾದಾಗ ಉಬ್ಬೇಕು ನೋಡ್ರಿ ಹಿಟ್ಟ, ಸೊ ಜಲ್ದಿ ಹುಳಿಗೆ ಆಗ್ಬೇಕು ನೋಡ್ರಿ. ಸೊ ಅವುಗಳನ್ನ ಮಾಡ್ಬೇಕಂದಾಗ ಏನ್ ಮಾಡ್ತಾರ? ಬೇಕಿಂಗ್ ಪೌಡರ್ನ ಬಳಕೆ ಮಾಡ್ತಾರಲ್ಲಿ. ಸೊ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟಾರ್ಟರಿಕ್ ಆಮ್ಲವನ್ನ ಸೊ ಬಳಕೆ ಮಾಡ್ತಾರೆ. ವೈನ್ಗಳ ತಯಾರಿಕೆಯಲ್ಲಿ ಆಲ್ಮೋಸ್ಟ್ ಆಲ್ ಹುಳಿ ರುಚಿ ಏನವಲ್ಲ ಎಲ್ಲಷ್ಟು ವೈನ್ಗಳ ತಯಾರಿಕೆಯಲ್ಲಿ ಬಳಸ್ತಾರ. ಅದ್ರ ಸ್ಪೆಷಲ್ ಆಗಿ ಟಾರ್ಟರಿಕ್ ಅನ್ನ ಹೆಚ್ಚಾಗಿ ಬಳಸ್ಕೋತಾರ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಬೆಳ್ಳಿ ಪಾತ್ರೆಗಳನ್ನ ಪಾಲಿಶ್ ಮಾಡ್ಬೇಕಾದಾಗ ಕೂಡ ಏನ್ ಮಾಡ್ತಾರೆ? ಟಾರ್ಟರಿಕ್ ಆಮ್ಲವನ್ನ ಬಳಸ್ತಾರ ಅಂತ ನೋಡ್ತೀವಿ. ಅದೇ ಬೆಳ್ಳಿ ಪಾತ್ರೆ ಏನಾರ ತೊಳೆಯೋದು ಗಿಳೋದು ಇತ್ತಂದ್ರ ಸೊ ಹುಣಸೆ ಹಣ್ಣಿ ತಿಕ್ತಾರ ನೋಡ್ರಿ. ಎಸ್ ಅಂದ್ರೆ ಹುಳಿಗೆ ಅದು ವಾಶ್ ಆಗಿ ಹೋಗ್ತದ ಅಂತ ನೋಡ್ತೀವಿ ಸರ್. ಇನ್ನ ಲ್ಯಾಕ್ಟಿಕ್ ಆಮ್ಲ ಅಂತ ಬರುತ್ತೆ. ಹಾಲಿನ ಉತ್ಪನ್ನಗಳಂತ ಏನ್ ಬರ್ತಾವ ನೋಡ್ರಿ, ಅವು ಮೊಸರಾಗಬೇಕು ಅಥವಾ ಮಜ್ಜಿಗೆ ಆಗ್ಬೇಕಾದಾಗ ಅವುಗಳಲ್ಲಿ ಹುಳಿ ಆತ ನೋಡ್ರಿ. ಆ ಹುಳಿಗೆ ಕಾರಣವಾದಂತ ಒಂದು ಆಮ್ಲ ಯಾವುದು ಅಂತ ಕೇಳಿದ್ರೆ ಅದ್ರೊಳಗ ಲ್ಯಾಕ್ಟಿಕ್ ಆಮ್ಲ ಇರ್ತದೆ ಅಂತ ನೋಡ್ತೀವಿ. ಸೊ ವಿಶೇಷವಾಗಿ ಲ್ಯಾಕ್ಟಿಕ್ ಆಮ್ಲವನ್ನು ನೋಡ್ಕೊತ ಬಂದಾಗ C3H6O3 ಅಂತ ನೋಡ್ತೀವಿ ಸರ್. ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಸೊ C3H6O3 ಎರಡು 3 ಅದ, ನಡುವಿನ 6 ಸರ್, ಅದ H6 ಅದ. C3H6O3 ಅಂತ ನೋಡ್ತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಲು ಹುಳಿಯಾಗಿ ಮೊಸರಾಗುತ್ತದೆ ಅಥವಾ ಸೊ ಬೇರೆ ಉತ್ಪನ್ನಗಳಾಗ್ತವ ಅಂತ ಕೇಳ್ತೀವಿ. ಹಾಲಿನ ಹುಳಿ ಉತ್ಪನ್ನಗಳನ್ನ ತಯಾರು ಮಾಡ್ತೀವಿ ನೋಡ್ರಿ. ಸೊ ಅವೆಲ್ಲದರಲ್ಲೂ ಲ್ಯಾಕ್ಟಿಕ್ ಆಮ್ಲ ಇರ್ತದೆ. ಮತ್ತೆ ಇನ್ನೊಂದು ಗೊತ್ತಿಲ್ಲ, ಎಕ್ಸರ್ಸೈಸ್ ಮಾಡಿದಾಗ ಸ್ನಾಯುಗಳ ಮಧ್ಯದಲ್ಲಿ ತುಂಬಿಕೊಳ್ಳುವ ಆಮ್ಲ ಯಾವುದು ಅಂತ ಕೇಳ್ತಾನ. ಹಿಂಗ್ ಮಾಡಿದಾಗ ಮಸಲ್ಸ್ ಪೇನ್ ಆಲತ್ತವ, ಮಸಲ್ಸ್ ಬ್ಯಾನ್ ಆಲತ್ತವ ಅಂತ ಹೇಳ್ತೀವಿ ನೋಡ್ರಿ. ಆ ಮಸಲ್ಸ್ ಕ್ಯಾಚ್ ಆಲತ್ತವ, ಅವುಗಳಲ್ಲಿ ತುಂಬಿಕೊಳ್ಳುವ ಆಮ್ಲ ಯಾವುದು ಅಂತ ಕೇಳ್ತಾನ ಸರ್. ಯಾವುದು ಅಂತ ಕೇಳಿದಾಗ ಲ್ಯಾಕ್ಟಿಕ್ ಆಮ್ಲನೇ ತುಂಬಿಕೊಂಡಿರ್ತದ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಮೊಸರು ಮತ್ತು ಚೀಸ್ ತಯಾರಿಕೆಗಳಲ್ಲಿ ಸ್ನಾಯುಗಳಲ್ಲಿ ವ್ಯಾಯಾಮದ ನಂತರದ ಸಂಗ್ರಹವಾಗುತ್ತದೆ. ಚರ್ಮದ ಆರೈಕೆಯ ಉತ್ಪನ್ನಗಳಲ್ಲಿ ಏನ್ ಮಾಡ್ತೀವಿ? ಈ ಲ್ಯಾಕ್ಟಿಕ್ ಆಮ್ಲಗಳನ್ನ ನಾವು ಬಳಕೆಯನ್ನ ಮಾಡ್ತೀವಿ ಅಂತ ನೋಡ್ತೀವಿ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಆಮ್ಲಗಳ ಬಳಕೆ ಅಂದಾಗ
ಸೊ ಈ ರೀತಿ ಆಗಿರ್ತಕ್ಕಂಥ. ಇನ್ನು ಕೆಲವೊಂದು ಆಮ್ಲಗಳು ಹೆಂಗಂತಂದ್ರೆ ಹಣ್ಣಿನ ಉತ್ಪನ್ನಗಳ ಮೂಲಕ ನಾವು ತೋತೀವಿ ಸರ್. ಬೇರೆ ಬೇರೆ ಮೂಲಗಳ ಮೂಲಕ ನಾವೇನು ಮಾಡ್ತೀವಿ, ಅವುಗಳು ನಾವು ತೋತೀವಿ ಅಂತ ನೋಡ್ತೀವಿ. ಯಾವ್ಯಾವ ಮೂಲಗಳಿಂದ, ಯಾವ್ಯಾವ ಹಣ್ಣುಗಳಿಂದ ಯಾವ್ಯಾವ ಆಮ್ಲಗಳನ್ನು ನಾವು ಪಡಿತೀವಿ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೋತ ಬರೋಣ ಸರ್. ನೆಕ್ಸ್ಟ್ ಓಕೆ, ಸೊ ಇನ್ನೊಂದು ಎರಡು ಅದಾವ ಸರ್, ಅದೊಂದು ಎರಡು ನೋಡ್ಕೊಳ್ಳೋಣ. ಆಕ್ಸಾಲಿಕ್ ಆಮ್ಲ ಒಂದಿದೆ, ಸೊ ಇದೊಂದು ನೋಡ್ಕೊಂಡು ಹೋಗೋಣ ಮತ್ತೆ ಸರ್. ದೈನಂದಿನ ಜೀವನದಲ್ಲಿ ಆಮ್ಲಗಳು ಅಂತ ನೋಡ್ತೀವಿ. ಸೊ ವಿಶೇಷವಾಗಿ ಇದೊಂದು ಪಾಯಿಂಟ್ಸ್ ನೋಡ್ಕೊ ತಗೋಣ ಸರ್. ಯಾವುದು? ಎಸ್, ಆಕ್ಸಾಲಿಕ್ ಆಮ್ಲ ಅಂತ ಬರುತ್ತೆ ಸರ್. ಇನ್ನೊಂದು ಸರ್, ಆಕ್ಸಾಲಿಕ್ ಆಮ್ಲ ಅಂತಂದಾಗ ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡು ಬರುವ ಆಮ್ಲ ಇದಾಗಿರುತ್ತೆ ಅಂತ ನೋಡ್ತೀವಿ ಸರ್. ಎಲ್ಲಿ ಕಂಡು ಬರ್ತಿದ್ದು? ಟೊಮ್ಯಾಟೊ ಹಣ್ಣಿನಲ್ಲಿ, ಪಾಲಕ್ನಲ್ಲಿ ಪುಲಿಕ್ ಕಂಡು ಬರ್ತದ, ಜೊತೆಗೆ ಇದನ್ನು ಕೂಡ ಕಂಡು ಬರ್ತದೆ ಸರ್. ಆಕ್ಸಾಲಿಕ್, ಪಾಲಕಲ್ಲಿ ಪುಲಿಕ್ ಮತ್ತು ಆಕ್ಸಾಲಿಕ್ ಎರಡೂ ಕಂಡು ಬರ್ತಾವ ಅಂತ ನೋಡ್ತೀವಿ. ಇದಾದ್ಮೇಲೆ ಪ್ರಯೋಗ ಏನ್ ಮಾಡ್ತೀವಿ ಅಂದ್ರ ಶಾಹಿಗಳ ಕಲೆ ತೆಗೆಯಲು, ಸೊ ಏನ್ರ ಇದು ಹತ್ತಿರ್ತಾವ, ಇಂಕ್ ಹತ್ತಿರ್ತಾವ ನೋಡ್ರಿ, ಅದನ್ನ ತೆಗಿಬೇಕು, ರಿಮೂವ್ ಮಾಡ್ಬೇಕಾದಾಗ ಇದನ್ನ ಮಾಡ್ತೀವಿ. ಸೊ ಇನ್ನ ಮರದ ಪಾಲಿಶ್ಗೆ ಇದನ್ನ ಬಳಕೆ ಮಾಡ್ತೀವಿ. ಇನ್ನ ಫೋಟೋಗ್ರಫಿಯಲ್ಲಿ ಏನ್ ಮಾಡ್ತೀವಿ, ಸೊ ಈ ಆಕ್ಸಾಲಿಕ್ ಆಸಿಡ್ ಅನ್ನು ನಾವು ಏನ್ ಮಾಡ್ತೀವಿ, ಬಳಕೆಯನ್ನ ಮಾಡ್ತೀವಿ ಅಂತ ನೋಡ್ತೀವಿ. ದೈನಂದಿನ ಜೀವನದಲ್ಲಿ ಕೆಲವೊಂದಿಷ್ಟು ಆಮ್ಲಗಳ ಜಾಸ್ತಿ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂತ ನೋಡೋಮಂತ ಕಾರ್ಬೋನಿಕ್ ಆಮ್ಲ ಅಂತ ಕರಿತೀವಿ. ಸೋಡಾ ವಾಟರ್ ಸಾಫ್ಟ್ ಡ್ರಿಂಕ್ಸ್ ಗಳಲ್ಲಿ ನಮ್ ಹೈಯೆಸ್ಟ್ ಪ್ರಶ್ನೆ ಕೇಳ್ತದೆ ಇತ್ತೀಚಿನ ದಿನದಲ್ಲಿ. ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ನಾವು ಬಳಕೆ ಮಾಡೋದು ಯಾವುದು ಅಂತ ಕೇಳ್ತಾನ. ಸೊ ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ನಾವು ಸಿಟ್ರಿಕ್ ಬಳಸ್ತೀವಿ, ಟಾಟರಿಕ್ ಬಳಸ್ತೀವಿ, ಆಕ್ಸಾಲಿಕ್ ಬಳಸ್ತೀವಿ, ಸೊ ಎಲ್ಲಾನು ಬಳಸ್ತೀವಿ ಸರ್. ಆದ್ರೆ ವಿಶೇಷವಾಗಿ ಅಂತ ಕೇಳಿದ್ರೆ ಹುಳಿ ಇರ್ತಕ್ಕಂಥ ಎಲ್ಲಾನು ಬಳಸ್ತೀವಿ. ಆದ್ರೆ ಅಸಿಟಿಕ್ ಕೂಡ ಅಲ್ಲಿ ಬಳಸ್ತೀವಿ ಸರ್. ಹಣ್ಣಿನ ರಸದಲ್ಲಿ ಹೆಚ್ಚಾಗಿ ಕಂಡು ಬರೋದೇ ಅಸಿಟಿಕ್. ಸೊ ಹಣ್ಣಿನ ರಸಗಳಂತ ಏನ್ ಬರ್ತಾವ ಎಲ್ಲದರಿಗೂ ಅಸಿಟಿಕ್ ಇರುತ್ತೆ ಸರ್. ಹಾಗಾಗಿ ಅದನ್ನ ಜಾಸ್ತಿ ಬಳಕೆ ಮಾಡ್ತೀವಿ. ಆದ್ರೆ ವಿಶೇಷ ಅಂತ ಕೇಳಿದ್ರೆ ಇಲ್ಲಿ ಸೊ ಆಮ್ಲಗಳನ್ನ ನೋಡ್ಕೊಂಡು ಬಂದಾಗ ಸಾಫ್ಟ್ ಡ್ರಿಂಕ್ಸ್ ಅಂತ ಬರ್ತಾವ ಸರ್. ಮೃದು ಪಾನೀಯಗಳು, ಯಾವ ಪಾನೀಯಗಳನ್ನು ಓಪನ್ ಮಾಡಿದಾಗ ಸೊ ಗುಳಿ ಬರ್ತಾವ, ಅವು ಕುಡಿದ ನಂತರ ಡೇಗ್ ಬರ್ತಾವ ನೋಡ್ರಿ, ಅದ್ರದ್ದೇ. ಸೊ ಅವುಗಳನ್ನ ಸಾಫ್ಟ್ ಡ್ರಿಂಕ್ಸ್ ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ಸಾಫ್ಟ್ ಡ್ರಿಂಕ್ಸ್ ಅಥವಾ ಮೃದು ಪಾನೀಯಗಳು ಅಂತ ಕರಿತೀವಿ. ಆ ಮೃದು ಪಾನೀಯಗಳಲ್ಲಿ ಕಂಡು ಬರುವ ಆಮ್ಲವೇ ಯಾವುದು ಅಂತ ಕೇಳಿದ್ರೆ ಕಾರ್ಬೋನಿಕ್ ಆಮ್ಲ ಇರ್ತದ. KS ಅಲ್ಲಿ ಇಷ್ಟೇ ಕೊಟ್ಬಿಟ್ಟಾನ್ ಸರ್, H2CO3 ಅಂತ. ಸೊ ಅವು ಫಾರ್ಮುಲಾ ಕೊಟ್ಟಾನ್ ಸರ್. ಅವ್ರು ಬರೇ ಸಾಫ್ಟ್ ಡ್ರಿಂಕ್ಸ್ ನಲ್ಲಿ ಈ ಕೆಳಗಿನ ಯಾವುದು ಕಂಡು ಬರ್ತದೆ ಅಂತ ಹೇಳಿ ಅವಾಗ ಇದನ್ನ ಹಾಕೋಬೇಕು ಸರ್, H2CO3 ಅಥವಾ ಕಾರ್ಬೋನಿಕ್ ಆಮ್ಲ ಅಂತಿದ್ರೆ 100%. ಸೊ ಅದೇ ಆನ್ಸರ್ ಆಗುತ್ತೆ. ಮೃದು ಪಾನೀಯಗಳು ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಂತ ಕೇಳ್ತಾನ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಇದು ಬಿಟ್ರೆ ಗ್ಯಾಸ್, ಹುಳಿ ರುಚಿಗಳಲ್ಲಿ ಅದನ್ನ ಉಪಯೋಗ ಮಾಡ್ತೀವಿ. ಸೊ ಫಾರ್ಮಿಕ್ ಆಮ್ಲ ಅಂತ ಕರಿತೀವಿ ಸರ್. ಫಾರ್ಮಿಕ್ ಆಮ್ಲವನ್ನ ಇರುವೆ, ಜೇನುನೊಣ ಕಡಿದಾಗ ಆ ಆಮ್ಲ ಸಿಗ್ತದ ಅಂತ ನೋಡ್ತೀವಿ. ರಬ್ಬರ್ ಉದ್ಯಮದಲ್ಲಿ ಅದನ್ನ ಬಳಕೆ ಮಾಡ್ತೀವಿ. ಅಸ್ಕರ್ಬಿಕ್ ಆಮ್ಲ ಅಂತ ಬರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟ್, ಅಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದು ವಿಟಮಿನ್ ಸಿ ಯ ಸಂಶ್ಲೇಷಣೆಯಲ್ಲಿ ನೆಲ್ಲಿಕಾಯಿ, ಸೊ ಮತ್ತೆ ಅಸ್ಕರ್ಬಿಕ್ ಆಮ್ಲ ಅಂದ್ರೆ ನಿಮ್ಗೆ ಗೊತ್ತಿರಲಿ, ವಿಶೇಷವಾಗಿ ನಾವು ನೋಡ್ಕೊತ ಹೊಂಟಾಗ ಹುಳಿ ರುಚಿಯನ್ನು ಹೊಂದಿರತಕ್ಕಂಥದ್ರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದು ಅಸ್ಕರ್ಬಿಕ್ ಆಮ್ಲ ಇರ್ತದ ಅಂತ ನೋಡ್ತೀವಿ ಸರ್. ವಿಶೇಷವಾಗಿ ಇದು ಬಿಟ್ಟರೆ ಸಿಟ್ರಸ್ ವಿಧದ ಹಣ್ಣುಗಳು ಬರ್ತಾವಲ್ಲ, ಅವುಗಳಲ್ಲೂ ಕೂಡ ಅಸ್ಕರ್ಬಿಕ್ ಆಮ್ಲಗಳು ಕಂಡು ಬರ್ತಾವ ಅಂತ ನೋಡ್ತೀವಿ. ಸೊ ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ಇದು ವಿಟಮಿನ್ ಸಿ ಸಂಶ್ಲೇಷಣೆಯಲ್ಲಿ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರ ಅಂತ ನೋಡ್ತೀವಿ, ಅಸ್ಕರ್ಬಿಕ್ ಆಮ್ಲ. ಸೊ ಪೌಷ್ಟಿಕಾಂಶ ಮತ್ತು ಔಷಧಿಗಳ ತಯಾರಿಕೆಯಲ್ಲಿ ಅಸ್ಕರ್ಬಿಕ್ ಆಮ್ಲವನ್ನ ನಾವು ಬಳಕೆ ಮಾಡ್ತೀವಿ. ಸೊ ನೆಕ್ಸ್ಟ್ ಆಹಾರಗಳು ನಾವೇನ್ ತಿಂತೀವಿ ನೋಡ್ರಿ, ಹಣ್ಣುಗಳಲ್ಲಿ ಸಿಗುವಂತ ಪ್ರಮುಖ ಆಮ್ಲಗಳು, ಇವುಗಳ ಮೇಲೆ ಪ್ರಶ್ನೆ ಕೇಳ ಸರ್. ಇದೊಂದು ಸ್ವಲ್ಪ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಉತ್ತಮ ಆಗತ್ತೆ ಅಂತ ನೋಡಿದೇವು ಸರ್. ಎಸ್, ಒಂದು ಸ್ಕ್ರೀನ್ ಶಾಟ್ ತಗೊಂಡಿರಿ, ಉತ್ತಮ ಆಗತ್ತೆ. ಬನ್ನಿ ಇಲ್ಲಿ ವಿಶೇಷವಾಗಿ ನೋಡ್ಕೊತ ಬರೋಣ. ನಿಂಬೆ, ಕಿತ್ತಳೆ, ಮೋಸಂಬಿ ಹಣ್ಣು ಅಂತ ಕರಿತೀವಿ. ಸಿಟ್ರಿಕ್ ಆಮ್ಲ ಇರ್ತದೆ ನಾವು ಸರ್. ಸಿಟ್ರಿಕ್ ಆಮ್ಲ C6H8O7 ಅಂತ ನೋಡ್ತೀವಿ ಸರ್. ಇದು ವಿಟಮಿನ್ ಸಿ ರೋಗಕ್ಕೆ ಶಕ್ತಿ ಮತ್ತು ವಿಟಮಿನ್ ಸಿ ರೋಗ ತಡಿಬೇಕಾದಾಗ ಬೇಕು ಸಿಟ್ರಿಕ್ ಆಸಿಡ್. ಮತ್ತೆ ಇನ್ನೊಂದು ಯಾವ್ದು ಬೇಕಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಇನ್ನು ಸೇಬು ಹಣ್ಣಿನಲ್ಲಿ ಯಾವ್ದು ಇರ್ತದೆ ಅಂತ ಕೇಳ್ತಾನ, ಮ್ಯಾಲಿಕ್ ಆಸಿಡ್. ರೀಸೆಂಟ್ PSI ದಾಗ ಪೊಲೀಸ್ ಕ್ವಶನ್ ಕೇಳ ನೋಡ್ರಿ, ಸೇಬು ಹಣ್ಣಿನಲ್ಲಿ ಕಂಡು ಬರುವ ಆಮ್ಲ ಯಾವುದು ಅಂತ ಕೇಳ್ತಾನ, ಮ್ಯಾಲಿಕ್ ಆಸಿಡ್ ಇರ್ತದ ಅಂತ ನೋಡ್ತೀವಿ. ಇಲ್ಲಿ C4H6O5 ಅಂತ ಕರಿತೀವಿ ಸರ್. ಇಲ್ಲಿ ಹುಳಿ ರುಚಿ ಇರ್ತದ, ಜೀರ್ಣಕ್ರಿಯೆಗೆ ಇದು ಹೆಚ್ಚು ಸಹಾಯಕ ಆಗ್ತದ ಅಂತ ನೋಡ್ತೀವಿ. ದ್ರಾಕ್ಷಿ ಮತ್ತು ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರ್ತದ, C4H6O6 ಅಂತ ಕರಿತೀವಿ. ಹುಳಿ ಮತ್ತು ಆಂಟಾಕ್ಸಿಡೆಂಟ್ ಅಲ್ಲಿ ಇದನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಇನ್ನು ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಮ್ಲ ಇರ್ತದೆ ಸರ್, ಇದನ್ನ C2H2O4 ಅಂತ ಕರಿತೀವಿ. ಸಿಟ್ರಿಕ್ ಆಮ್ಲ ಹುಳಿ ರುಚಿ ಜಾಸ್ತಿ ತಿಂದಿದ್ದರೆ ಕಿಡ್ನಿ ಸ್ಟೋನ್ಗಳಾಗ್ತವ ಅಂತ ನೋಡ್ತೀವಿ. ಟೊಮ್ಯಾಟೋಗಳು ಅವುಗಳು ಜಾಸ್ತಿ ತಿಂದ್ರೆ ಕಿಡ್ನಿ ಸ್ಟೋನ್ ಆದ್ರೆ ಜಾಸ್ತಿ ತಿನ್ಬೇಡ ಸರ್, ಅದು ಅವುಗಳಾಗ್ತವ ಅಂತ ನೋಡ್ತೀವಿ. ಇನ್ನು ನೆಲ್ಲಿಕಾಯಿಯಲ್ಲಿ ಅಂತ ಕೇಳ್ತಾನ ಅಸ್ಕರ್ಬಿಕ್ ಆಮ್ಲ ಇರ್ತದ, ವಿಟಮಿನ್ ಸಿ ರೋಗಕ್ಕೆ ಇದು ಬಹಳ ಮುಖ್ಯ ಅಂತ ನೋಡ್ತೀವಿ. ನೆಲ್ಲಿಕಾಯಿ ತಿನ್ಬೇಕು ಸರ್, ಉಪ್ಪು ಹಚ್ಕೊಂಡು ತಿಂತಾರ ನೋಡು. ಸೊ ಮಳೆಗಾಲ ಚಲೋ ಆಯ್ತಾ, ನೆಲ್ಲಿಕಾಯಿ ಚಲೋ ಸರ್, ಅವುಗಳನ್ನ ತಿನ್ನಿ. ಓಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಚರ್ಮಕ್ಕೆ ಇದು ಒಳ್ಳೆಯದು ಅಂತ ನೋಡ್ತೀವಿ. ಇನ್ನು ಹಾಲಿನ ಉತ್ಪನ್ನಗಳಲ್ಲಿ ಮೊಸರು, ಮಜ್ಜಿಗೆ, ಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದ ಅಂತ ನೋಡ್ತೀವಿ. ಸೊ ಯೂಸಲಿ ಇವುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದ. ಸೊ ಹಾಲು ಬ್ಯಾಕ್ಟೀರಿಯಾದಿಂದ ಹುದುಗಿದಾಗ ಲ್ಯಾಕ್ಟೋಸ್ ಸಕ್ಕರೆ ಹೋಗಿ ಏನಾಗ್ತದೆ, ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಆಗ್ತದ. ಅದಕ್ಕೆ ಇದು
ಹುಳಿ ರುಚಿ ಆಗತ್ತಾ, ಜೀರ್ಣಕ್ರಿಯೆಗೆ ಇದು ಒಳ್ಳೆಯದು ಅಂತ ನೋಡ್ತೀವಿ. ಊಟ ಮಾಡೋದ್ರ ಜೊತೆಗೆ ಮೊಸರು ಹಚ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗ್ತದ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಆಮ್ಲ ಅಂದಾಗ ಇವುಗಳು ಗೊತ್ತಿರ್ಬೇಕು ಸರ್, ಬಹಳ ಮುಖ್ಯವಾಗಿ ಈ ಲಿಸ್ಟ್ಗಳು ಗೊತ್ತಿರಬೇಕು, ಯಾವ್ಯಾವುದರಲ್ಲಿ ಯಾವ್ಯಾವ ಆಮ್ಲಗಳಿವೆ. ಸೊ ಇನ್ನೊಂದು ಗೊತ್ತಿಲ್ಲ, ಬೆಂಜೋವಿಕ್ ಅಂತ ಇರ್ತದೆ ಸರ್. ಬೆಂಜೋವಿಕ್ ಎದುರಾಗಿರ್ತಂದ್ರೆ ಸೊ ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರಗಳು ಕೂಡ ಹುಳಿ ಇರ್ತವೆ ಸರ್, ಒಂದೊಂದ್ಸಲ ಆಮ್ಲೀಯವಾಗಿರ್ತವೆ. ಸೊ ಅವುಗಳಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಬೆಂಜೋವಿಕ್ ಆಮ್ಲ ಇರ್ತದ ಅಂತ ನೋಡ್ತೀವಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿಲ್ಲ ನಿಮಗೆ, ಸೊ ಒಣ ಹುಲ್ಲುಗಳು ಅಂತ ಇರ್ತಾವೆ ನೋಡ್ರಿ, ಒಣಗಿರ್ತದ ನೋಡಿ ಹುಲ್ಲ, ಅದರಲ್ಲೂ ಕೂಡ ಬೆಂಜೋವಿಕ್ ಆಮ್ಲ ಇರ್ತದ. ಸೊ ಇದಾದ್ಮೇಲೆ ಇನ್ನೊಂದು ವಿಶೇಷವಾದ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತ ನೋಡ್ತೀವಿ ಸರ್. ಯಾವುದು ಸರ, ಇಲ್ಲಿ ಬೆಂಜೋವಿಕ್ ಆಮ್ಲ ಆಯ್ತು, ಗ್ಲುಬ್ಟಿಕ್ ಆಮ್ಲ ಅಂತ ಬರುತ್ತೆ ಸರ್. ಯಾವುದು ಗೋಧಿ ಹಿಟ್ಟು ಜಿಗುಟುತನಕ್ಕೆ ಕಾರಣವಾದ ಆಮ್ಲ ಯಾವುದು ಅಂತ ಕೇಳೋಣ. ಗೋಧಿ ಹಿಟ್ಟಿನ ಜಿಗುಟುತನ, ಗೋಧಿ ಹಿಟ್ಟನ್ನು ನೀರನ್ನ ಕಲಿಸಿದ್ರಂದ್ರೆ ಜಿಗುಟಾಗ್ತದೆ ಸರ್, ಸ್ವಲ್ಪ ಬಿಡೋಣ. ಆ ಜಿಗುಟುತನಕ್ಕೆ ಕಾರಣವಾದ ಆಮ್ಲ ಯಾವುದು ಅಂತ ಕೇಳ್ತಾನ, ಗ್ಲುಬ್ಟಿಕ್ ಆಮ್ಲ ಅಂತ ಬರುತ್ತೆ ಸರ್. ಯಾವ್ದು ಬರುತ್ತೆ, ಗ್ಲುಬ್ಟಿಕ್ ಆಮ್ಲ ಅಂತ ಬರುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇವೊಂದು 2-3 ಪಾಯಿಂಟ್ಸ್ ಕೆಳಗೆ ನೋಟ್ ಮಾಡಿ ಬರೆದು ಇಟ್ಕೊಂಡು ಓದಿ. ಸೊ ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪಾಯಿಂಟ್ಸ್, ಎಸ್. ಸೊ ಆಮ್ಲಗಳು ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಆಮ್ಲಗಳನ್ನ, ಯಾವ್ಯಾವ ರೂಪದಲ್ಲಿ ಯಾವ್ಯಾವ ರೀತಿ ಅಡುಗೆ ಮನೆಯಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ, ವಿನೆಗಾರನ್ನ ಅಸಿಟಿಕ್ ಆಮ್ಲ ಸರ್, ವಿನೆಗಾರನ್ನ ಅಸಿಟಿಕ್ ಆಮ್ಲದಿಂದ ನಾವು ಬಳಕೆ ಮಾಡ್ತೀವಿ. ವಿನೆಗಾರ್ ತಯಾರು ಮಾಡಿ ಸೊ 5 to 8% ಏನಿರ್ತದೆ ಇದು ಆಮ್ಲೀಯ ಅಂದ್ರೆ ಅಸಿಟಿಕ್ ಆಮ್ಲದ ಪ್ರಮಾಣ ಇರ್ತದೆ ವಿನೆಗಾರಲ್ಲಿ. ಸೊ ಉಪ್ಪಿನಕಾಯಿ, ಚೈನೀಸ್ ತಿಂಡಿ, ಸಲಾಡ್ಗಳಲ್ಲಿ ಬಳಕೆ ಮಾಡುತ್ತೇವೆ. ಆಹಾರ ಕೆಡದಂತೆ ಸಂರಕ್ಷಣೆ ಮಾಡಿ ಇಡಕ್ಕೆ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಚಿಂತಾಮಣಿ ಹುಣಸೆ ಹಣ್ಣೆ, ಸೊ ಅದಕ್ಕೆ ಚಿಂತಾಮಣಿ ಹುಣಸೆ ಅಂತ ಒಂದು ವಿಶೇಷವಾದ ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ಹುಣಸೆ ಹಣ್ಣಿದೆ. ಸೊ ಅದನ್ನು ತಗೊಂಡ್ರೆ ಟಾಟರಿಕ್ ಆಮ್ಲ ಇರ್ತದೆ ಸರ್. ಇದನ್ನ ಸಾಂಬಾರು ಅಂದ್ರೆ ರಸಂಗೆ ಹುಳಿ ಕೊಡಲಕ್ಕ ಅದನ್ನ ಬಳಕೆ ಮಾಡ್ತೀವಿ ಅಂತ ನೋಡ್ತೀವಿ ಸರ್. ಇನ್ನು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಅಂತ ಕೇಳ್ತಾನೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟ್. ಸೊ ಟಾರ್ಟರಿಕ್ ಆಮ್ಲವನ್ನು ಬಳಕೆ ಮಾಡುತ್ತೇವೆ. ಸೋಡಿಯಂ ಬೈಕಾರ್ಬೋನೇಟ್ ಕೇಕ್ಗೆ ಸೊ ಏನ್ ಮಾಡ್ತೀವಿ, ಸೊ ಈ ಒಂದು ಇದನ್ನು ಸೇರಿಸ್ತೀವಿ, ಟಾರ್ಟರಿಕ್ ಆಮ್ಲವನ್ನು ಸೇರಿಸಿದಾಗ ಬೇಕಿಂಗ್ ಪೌಡರ್ ಸಿಗ್ತದ ಅಂತ ನೋಡ್ತೀವಿ. ಸೊ ಇದನ್ನ ಇಡ್ಲಿ ಉಬ್ಬಕ್ಕೆ, ಸೊ ಈ ದೋಸೆ ಇಡ್ಲಿ ಮಾಡ್ತಿರ್ತಾನೆ ನೋಡ್ರಿ, ಅವು ಸ್ಮೂತ್ ಇರ್ತಾವ ನೋಡ್ರಿ. ಹೋಗಿ ಕಿಶನ್ ನೀವು ಎಲ್ಲಿ ಇವ್ರು ಇದ್ರಾಗ ಹೋಗಿ ದೋಸೆ ತಿನ್ರಿ ಸರ್, ದೊಡ್ಡ ದೊಡ್ಡ ಹೋಟೆಲ್ಗಳದಾಗ ಅಲ್ಲಿ ಹೋಗಿ ದೋಸೆ ತಿನ್ನಿ. ಸೊ ಭಾಳ ಸ್ಮೂತ್ ಇರ್ತಾವೆ. ನಮ್ಮ ಮನೆ ಮಾಡಿದ್ರೆ ಹಿಂಗೆ ಕಡಿಬೇಕು ಸರ್, ಇಡ್ಲಿ ಮಾಡಿದ್ರೆ ದೋಸೆ ಮಾಡಿದ್ರೆ. ಕಾರಣ 2 ಉತ್ಪನ್ನಗಳು ಸರ್. ಒಂದೇದು ಯಾವ್ದಂದ್ರೆ ಬೇಕಿಂಗ್ ಪೌಡರ್ ಬಳಕೆ ಮಾಡ್ತಾರೆ ಅವರು. ಸೊ ಎರಡನೇದು ಏನು ಕಾನ್ಸೆಪ್ಟ್ ಬಳಕೆ ಮಾಡ್ತಾರೆ ಸರ್ ಅವರು ಅಂತ ಕೇಳಿದ್ರೆ, ಸೊ ಅವರು ವಿಶೇಷವಾಗಿರ್ತಕ್ಕಂಥ ಹುಳಿ ರುಚಿಯನ್ನು ತರಕ್ಕೆ ವಿನೆಗಾರನ್ನ ಬಳಕೆ ಮಾಡ್ತಾರೆ. ಅವರು ಏನ್ ಬಳಕೆ ಮಾಡ್ತಾರ, ವಿನೆಗಾರನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಈಸ್ಟ್ ಅಂತಕ್ಕಂಥದ್ದನ್ನು ಹಾಕ್ತಾರೆ ಸರ್. ಏನ್ ಮಾಡ್ತಾರೆ, ಈಸ್ಟ್ ಹಾಕ್ತಾರೆ. ಈಸ್ಟ್ ಹಾಕಿ ವಿನೆಗರ್ ಹಾಕಿ ಇದನ್ನ ಹಾಕ್ಬಿಟ್ರೆ ಸೊ ಚೆನ್ನಾಗಿ ಉಬ್ಬಿ ಬಿಡ್ತಾವೆ ಸರ್, ಅವು ಭಾಳ ಸ್ಮೂತ್ ಬರ್ತಾವ ಅಂತ ನೋಡ್ತೀವಿ. ನಮ್ಮ ಮನೆಯಾಗ ಏನು ಹಾಕಲ್ಲ ಸರ್, ಸೋಡಾ ಪುಡಿ ಹಾಕಿ ಅಂದ್ರೆ ಇಟ್ಬಿಡ್ತೀವಿ ಸರ್. ಬೇಕಿಂಗ್ ಪೌಡರ್ ಅಥವಾ ಸೋಡಾ ಪುಡಿ ಹಾಕ್ತೀವಿ, ಯಾವ ಸಿಗ್ತದೆ ಹಾಕಿ ಸೊ ಡಬ್ಬಿ ಮುಚ್ಚಿಡ್ತೀವಿ. ಸೊ ಮುಂಜಾನೆ ಹೊಟ್ಟಿಗೆ ಹುಳುತಿತ್ತಂದ್ರೆ ಚಂದ ಇಳ್ತಾವೆ, ಸ್ವಲ್ಪ ಮೆತ್ತಗಾತಾವ ದೋಸೆ. ಇಲ್ಲ ಹುಳಿ ಆಗಿರಲಿಲ್ಲ ಅಂದ್ರೆ ಹಂಗೆ ಹಾಕ್ಬಿಡ್ತೀವಿ ಸರ್. ಉಬ್ಲಿ ಬಿಡ್ಲಿ ಅವು ಹಂಗೆ ಖಾಲಿ ಹಿಂಗೆ ಹೊಡೆದು ತಿಂದು ಖಾಲಿ ಆಗಿಬಿಡ್ತಾವೆ ಸರ್ ಅಷ್ಟೇ. ಅದು ವಿಶೇಷ ಅಂತ ಕೇಳಿದ್ರೆ ಅವು ಚೆನ್ನಾಗಿ ಹುಳುತಿದ್ವು ಅಂದ್ರೆ ಚೆನ್ನಾಗಿ ಏನಾಗ್ತಾವ, ಸೊ ಪರ್ಮಿಟ್ ಅಂತ ಕರಿತೀವಿ ಸರ್. ಚೆನ್ನಾಗಿ ಪರ್ಮಿಟ್ ಆಗಿತ್ತಂದ್ರೆ ಚೆನ್ನಾಗಿ ದೋಸೆಗಳು ಬರ್ತವೆ, ಸ್ಮೂತ್ ಆಗಿರ್ತವೆ, ಇಡ್ಲಿಗಳು ಬರ್ತವೆ, ಸ್ಮೂತ್ ಆಗಿರ್ತವೆ ಅಂತ ನೋಡ್ತೀವಿ ಸರ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇದಾದ್ಮೇಲೆ ಪಾನೀಯಗಳಲ್ಲಿ ಅಂತ ಕರಿತೀನಿ, ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಸರ್ ಸೋಡಾ ಕಾರ್ಬೋನಿಕ್ ಆಮ್ಲವನ್ನು ಬಳಕೆ ಮಾಡ್ತೀವಿ. ನೀರಿನಲ್ಲಿ ಕರಗಿದಾಗ ಇದು ಕಾರ್ಬನ್ ಅಥವಾ ಗ್ಯಾಸ್ ಅಥವಾ ಚೂರುಟುಕುಗಳಾಗಿ ಏನಂತ ಬೇರ್ಪಡ್ತದೆ ಅಂತ ನೋಡ್ತೀವಿ. ಕಾಫಿ ಟೀಗಳಲ್ಲಿ ಟ್ಯಾನಿಕ್ ಇರ್ತದೆ ಸರ್, ಟ್ಯಾನಿಕ್ ಆಮ್ಲ ಅಥವಾ ಟೈಟ್ ಅಂತ ಕೂಡ ಕರಿತಾನೆ ಸರ್. ಸೊ ಟ್ಯಾನಿಕ್ ವೈನ್ಗಳಲ್ಲಿ ಟ್ಯಾನಿಕ್ ಅಥವಾ ಟೈಟ್ ಇರುತ್ತೆ. ಮತ್ತೆ ಕಾಫಿ ಮತ್ತು ಟೀಗಳಲ್ಲೂ ಕೂಡ ಟ್ಯಾನಿಕ್ ಆಮ್ಲ ಇರುತ್ತೆ ಸರ್, ಸ್ವಲ್ಪ ಕಹಿ ಇರ್ತದ, ಹುಳಿ ರುಚಿ ಕೊಡುತ್ತದೆ ಅಂತ ನೋಡ್ತೀವಿ. ವೈನ್ಗಳಲ್ಲಿ ಟಾರ್ಟಾರಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ, ಸೊ ಟ್ಯಾನಿಕ್ ಆಮ್ಲ, ಟೈಟ್ ಆಮ್ಲ, ಸೊ ಇವೆಲ್ಲ ಬರ್ತವೆ ಸರ್ ವೈನ್ಗಳಲ್ಲಿ ಅಂತ ನೋಡ್ತೀವಿ. ಆಲ್ಮೋಸ್ಟ್ ಅಲ್ಲ ಎಲ್ಲ ಹುಳಿ ಪದಾರ್ಥಗಳಿಂದನೂ ಕೂಡ ನಾವು ವೈನ್ಗಳನ್ನು ತಯಾರು ಮಾಡ್ಬೋದು ಅಂತ ನೋಡ್ತೀವಿ ಸರ್. ಇಷ್ಟು ಸೊ ಒಂದು ಕಾನ್ಸೆಪ್ಟು ಆಮ್ಲಗಳು ಅಂದಾಗ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇವೆಲ್ಲ ಅಂತ ನೋಡ್ತೀವಿ ಸರ್. ಏನಂದಾಗ ಆಮ್ಲಗಳು ಅಂದಾಗ. ಸೊ ಇದಾದ್ಮೇಲೆ ಬೇರೆ ತಿಂಡಿಗಳಲ್ಲಿ ಕೆಲವೊಂದಿಷ್ಟು ತಿಂಡಿಗಳನ್ನು ನಾವು ನೋಡ್ಕೊತ ಬಂದಾಗ, ಸೊ ಜೇನುತುಪ್ಪ, ಫಾರ್ಮಿಕ್ ಆಮ್ಲ ಇರ್ತದೆ ಅಂತ ಹೇಳಿದೆ ನಾನು ಆವಾಗಲೇ. ಜೇನುತುಪ್ಪದಲ್ಲಿ ಸೊ ಫಾರ್ಮಿಕ್ ಆಮ್ಲ ಅಂದ್ರೆ ಈ ಒಂದು HCOOH ಅಂತ ನೋಡ್ತೀವಿ ಸರ್. ಇಲ್ಲಿ ಗ್ಲುಕೋನಿಕ್ ಆಮ್ಲ ನೈಸರ್ಗಿಕ ಸಂರಕ್ಷಕ ಅಂತ ನೋಡ್ತೀವಿ. ಜೇನುತುಪ್ಪದಾಗ 2 ಇರ್ತಾವೆ, ಫಾರ್ಮಿಕ್ ಆಮ್ಲ ಮತ್ತು ಗ್ಲುಕೋನಿಕ್ ಆಮ್ಲ ಇರ್ತದೆ ಅಂತ ನೋಡ್ತೀವಿ. ಬಾಳೆಹಣ್ಣಿನಲ್ಲಿ ನೋಡ್ರಿ ಮ್ಯಾಲಿಕ್ಕು ಇರ್ತದೆ, ಜೊತೆಗೆ ಸಿಟ್ರಿಕ್ಕು ಇರುತ್ತೆ. ಯಾವುದರಲ್ಲಿ ಅಂತ ಕೇಳಿದ್ರೆ ಈ ಸೇಬು ಹಣ್ಣಿನಲ್ಲಿ ಮ್ಯಾಲಿಕ್ ಆಮ್ಲ ಅಂತ ಹೇಳಿದೆ ಸರ್. ಸೊ ಅದ್ರ ಜೊತೆಗೆ ಬಾಳೆಹಣ್ಣಿನಲ್ಲೂ ಕೂಡ ಮ್ಯಾಲಿಕ್ ಆಮ್ಲ ಪ್ಲಸ್ ಸಿಟ್ರಿಕ್ ಆಮ್ಲ 2 ಇರ್ತದೆ ಅಂತ ನೋಡ್ತೀವಿ. ಇವೆಲ್ಲ ಹುಳಿ ರುಚಿಯನ್ನು ನೀಡ್ತಕ್ಕಂಥ ಹಣ್ಣುಗಳಾಗಿವೆ ಅಂತ ನೋಡ್ತೀವಿ ಸರ್. ಆಮ್ಲೀಯ ರುಚಿಯನ್ನು ಹೊಂದಿರತಕ್ಕಂಥ ಹಣ್ಣುಗಳಾಗಿವೆ ಅಂತ ನೋಡ್ತೀವಿ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇವುಗಳನ್ನು ತಿನ್ಬೇಕು ಸರ್, ಜಾಸ್ತಿ ನಮ್ಮ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಹೆಚ್ಚಿಸುತ್ತಾ ಹೋಗುತ್ತೆ ಅಂತ ನೋಡ್ತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್.
ಸೊ ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡ್ಕೊಂಡು ಬರೋಣ. ಯಾವುದು ಅಂದ್ರೆ ಅಕ್ವಾರಿಜಿಯಾ. ಸೊ ಅಕ್ವಾರಿಜಿಯಾ ಇದು ಪ್ರಬಲವಾದ ನೈಟ್ರಿಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಮಿಶ್ರಣವಾಗಿರುತ್ತೆ ಅಂತ ನೋಡ್ತೀವಿ. ಯಾವುದು ಅಕ್ವಾರಿಜಿಯಾ ಅಂತಕ್ಕಂಥದ್ದು. ದ್ರವರಾಜ ಅಂತ ಕರಿತೀವಿ ಸರ್. ಅದಕ್ಕೆ ಏನ್ ಕರಿತೀವಿ? ದ್ರವರಾಜ, ಅಕ್ವಾರಿಜಿಯಾ ಅಂತ ಬರುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿರಲಿ. ಇಲ್ಲಿ ಅಕ್ವಾರಿಜಿಯಾ ಲ್ಯಾಟಿನ್ ಭಾಷೆಯಲ್ಲಿ ರಾಜ ನೀರು ಅಥವಾ ರಾಜದ್ರವ ಅಂತ ಕರಿತೀವಿ ಸರ್. ಎಂಬುದು ಪರಿಣಾಮ ಅಥವಾ ಮೋರಲ್ ಮೋಲಾರ್ ಅಂತ ಕರಿತೀವಿ ಅಥವಾ ಮೋಲಾರ್ ಅನುಪಾತದಲ್ಲಿ ಬೆರೆಸಲಾಗುತ್ತೆ. ಮೋಲಾರ್ ಅನುಪಾತ ಅಂದ್ರೆ ಇಲ್ಲದಲ್ಲ ಸರ್. ಯಾವ ಅನುಪಾತದಲ್ಲಿ ಇರ್ತಂದ್ರ ನೈಟ್ರಿಕ್ ಆಮ್ಲ 1%, ಹೈಡ್ರೋಕ್ಲೋರಿಕ್ ಆಮ್ಲ 3% ಕೂಡಿ ಏನ್ ಮಾಡ್ತಾರ ಅಂತಂದ್ರ ಅಕ್ವಾರಿಜಿಯಾವನ್ನ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ ಸರ್. ಇಲ್ಲಿಂದ ನೋಡ್ರಿ, ನೈಟ್ರಿಕ್ ಆಮ್ಲ 1% ಇರುತ್ತೆ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಏನಿರ್ತದ ಎಷ್ಟು ಪರ್ಸೆಂಟೇಜು? 3% ಇರ್ತದ. ಈ ಅನುಪಾತದಲ್ಲಿ ಮೋಲಾರ್ ಏನ್ ಮಾಡ್ತಾರ ಇದನ್ನ ಮಿಕ್ಸ್ ಮಾಡಿರ್ತಾರ ಅಂತ ನೋಡ್ತೀವಿ. ಹೆಚ್ಚು ನಾಶಕಾರಿ ಅಂತ ನೋಡ್ತೀವಿ ಸರ್. ಹೊಗೆಯಾಡಿಸುವ ಮಿಶ್ರಣವಾಗಿದೆ. ಇದು ವಿಶೇಷ ಅಂತ ಕೇಳಿದ್ರೆ ಚಿನ್ನ ಮತ್ತು ಪ್ಲಾಟಿನಂಗಳು. ನಮ್ ಕ್ವಶನ್ ಕೇಳ್ತಾನೆ, ಚಿನ್ನ ಮತ್ತು ಪ್ಲಾಟಿನಂಗಳನ್ನ ಕರಗಿಸಬೇಕಾದಾಗ ಯಾವ ಒಂದು ದ್ರವವನ್ನು ಬಳಕೆ ಮಾಡುತ್ತೇವೆ ಅಂತ ಕೇಳ್ತಾನ. ದ್ರವರಾಜ ಅಥವಾ ಅಕ್ವಾರಿಜಿಯಾವನ್ನು ಬಳಕೆ ಮಾಡುತ್ತೇವೆ. ಇದರಲ್ಲಿ ಮಾತ್ರ ಚಿನ್ನ ಮತ್ತು ಪ್ಲಾಟಿನಂಗಳು ಕರಗುತ್ತವೆ, ಬಿಟ್ರೆ ಯಾವುದ್ರಲ್ಲೂ ಕೂಡ ಕರಗಲ್ಲ ಸರ್. ಸಾಮಾನ್ಯವಾಗಿ ಯಾವುದೇ ರಸಗಳಲ್ಲಿ ಕರಗಲ್ಲ. ಯಾಕೆ ಸರ್ ಇದ್ರಾಗೆ ಕರಗುತ್ತವ ಅಂತ ಕೇಳಿದ್ರೆ, ಇಲ್ಲಿ ಒಂದು PSI ಪ್ರಶ್ನೆ ಕೇಳಿದ್ದೆ ಸರ್, ಯಾಕೆ ಚಿನ್ನ ಮತ್ತು ಪ್ಲಾಟಿನಂಗಳು ಈ ಒಂದು ದ್ರವರಾಜ್ಯದಲ್ಲಿ ಕರಗ್ತಾವ ಅಂತ ಕೇಳಿದ್ರೆ, ಇದು ಈ ಮಿಶ್ರಣ ಇರ್ತದ ಅಂತ ಕೇಳಿದ್ರು ಸರಿ. ಇಲ್ಲಾಂದ್ರೆ ಬರೇ ಒಂದು ಇದು ಅನಿಲ ಕೊಟ್ಟಿರ್ತಾನ. ಯಾವುದು? ಕ್ಲೋರಿನ್ ಇರ್ತದ ಸರ್. ಇದ್ರಾಗ ಏನಿರ್ತದ? ಕ್ಲೋರಿನ್ ಇರ್ತದ, Cl ಇರುತ್ತೆ, ಕ್ಲೋರಿನ್ ಇರ್ತದ. ಹಾಗಾಗಿ ಇದರಲ್ಲಿ ಏನ್ ಕರಗ್ತದ? ಚಿನ್ನ ಮತ್ತು ಪ್ಲಾಟಿನಂಗಳು ಕರಗ್ತಾವ ಅಂತ ಕೊಟ್ಟಿದ್ದ PSI. ದ್ಯಾಟ್ಸ್ ಆಲ್ಸೋ ರೈಟ್ ಸರ್. ಓಕೆ, ಇಷ್ಟು ಕಾನ್ಸೆಪ್ಟು ನಮ್ಗೆ ಏನಿರಬೇಕು? ಅಕ್ವಾರಿಜಿಯಾ ಅಂದಾಗ ಗೊತ್ತಿರಬೇಕು. ಇದು ಬಳಕೆ ಏನ್ ಮಾಡ್ತೀವಿ? ಅಕ್ವಾರಿಜಿಯಾದ ಬಳಕೆ ನೋಡಿ. ಅಕ್ವಾರಿಜಿಯಾ ಇಲ್ಲೈತಿ ನೋಡ್ರಿ. ಚಿನ್ನ ಹಿಂಗೆ ಹಾಕ್ಬಿಟ್ರೆ ಹಿಂಗೆ ಕರಿ ಬಿಡ್ತಾವ ಸರ್. ಅಕ್ವಾರಿಜಿಯಾ ಸಿಂಪಲ್ ಆಗಿ ಗೊತ್ತಿರಲಿ ನಿಮ್ಗೆ. ಇಲ್ಲೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ನೋಡ್ಕೊಂಬರಂಬರ್ರಿ. ಅಕ್ವಾರಿಜಿಯಾ ಅಂದಾಗ ಸರ್ ಪ್ರಾಥಮಿಕ ಅನ್ವಯಿಕೆಗಳು ಅಂತ ನೋಡ್ತೀವಿ ಅಕ್ವಾರಿಜಿಯಾ ಬಗ್ಗೆ. ಚಿನ್ನ ಮತ್ತು ಪ್ಲಾಟಿನಂ ಸಂರಕ್ಷಣೆಗಾಗಿ ಇದನ್ನು ಬಳಕೆ ಮಾಡ್ತೀವಿ. ಕೈಗಾರಿಕಾ ಸ್ಥಾವರಗಳಲ್ಲಿ ಸ್ಕ್ರ್ಯಾಪ್ ಅಥವಾ ಕಡಿಮೆ ಕ್ಯಾರೆಟ್ನ ಚಿನ್ನವನ್ನು ಕರಗಿಸಲು ಅಥವಾ ಅಕ್ವಾರಿಜಿಯಾವನ್ನು ಬಳಸುತ್ತಾರೆ. ಕರಗದ ಬೆಳ್ಳಿ ಕಲ್ಮಶಗಳಿಂದ ಇದನ್ನು ಬೇರ್ಪಡಿಸಿ ಶುದ್ಧ ಅಮೂಲ್ಯ ಲೋಹಗಳನ್ನು ನೀಡುತ್ತದೆ ಅಂತ ನೋಡ್ತೀವಿ ಸರ್. 99.9999 ಏನಿರ್ತಾ ಕ್ಯಾರೆಟ್ನ ಶುದ್ಧವಾದ ಚಿನ್ನವನ್ನ ಇದು ನೀಡುತ್ತೆ. 24 ಕ್ಯಾರೆಟ್ ಚಿನ್ನ ಅಂತ ನೋಡ್ತೀವಿ ಸರ್. ಪ್ರಯೋಗಾಲಯದ ಗಾಜಿನ ಸಾಮಾನುಗಳು ಶುಚಿಗೊಳಿಸಲು ಇದನ್ನ ಬಳಕೆ ಮಾಡ್ತಾರ ಅಂತ ನೋಡ್ತೀವಿ ಪ್ರಯೋಗಾಲಯದಲ್ಲಿ. ಇದನ್ನ ಬಿಟ್ರೆ ಮತ್ತೆ ಐತಿಹಾಸಿಕ ಸಂಗತಿ ಅಂತಂದ್ರೆ ಸಿಂಪಲ್ ಗೊತ್ತಿರಲಿ. 2ನೇ ಮಹಾಯುದ್ಧ ಸಮಯದಲ್ಲಿ ಹಂಗೇರಿಯನ್ ರಸಾಯನಶಾಸ್ತ್ರಜ್ಞನಾದ ಜಾರ್ಜ್ ಡಿ ಹೆವೆನ್ಸಿ, ಮತ್ತೆ ಜರ್ಮನ್ ಭೌತಶಾಸ್ತ್ರಜ್ಞನಾದ ಮ್ಯಾಕ್ಸ್ ವಾನ್ ಲವ್ ಮತ್ತು ಜೇಮ್ಸ್ ಫ್ರಾಂಕ್ ರವರ ಚಿನ್ನದ ನೊಬೆಲ್ ಪ್ರಶಸ್ತಿ ಪದಕಗಳನ್ನು ಅಕ್ವಾರಿಜಿಯಾದಲ್ಲಿ ಕರಗಿಸಿ ನಾಜಿ ಪಡೆಗಳ ಮೇಲೆ ಆಕ್ರಮಣ ಮಾಡದಂತೆ, ಅಂದ್ರೆ ನಾಜಿ ಪಡೆಗಳು ಅವ್ರ ಮೇಲೆ ಆಕ್ರಮಣ ಮಾಡತ್ತಿದೆ ಸರ್, ಜರ್ಮನ್ ನಾಜಿಗಳು. ಅದ್ರ ಮೇಲೆ ಆಕ್ರಮಣ ಮಾಡಿದಾಗ ಅವು ಹೊಸು ಕರಗಿಸ್ತಾರೆ ಸರ್. ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದನ್ನ ಕರಗಿಸಿ ಏನ್ ಮಾಡ್ತಾರ? ಅಕ್ವಾರಿಜಿಯಾದ ಕರಗಿಸಿ ಇಟ್ಬಿಡ್ತಾರೆ ಸರ್. ಲಿಕ್ವಿಡ್ ರೂಪದಲ್ಲಿ ಅದನ್ನ ಕರಗಿಸಿಟ್ಬಿಡ್ತಾರ. ಕದು ಕಾಣಲ್ ಸರ್, ಕಂಡ್ರೆ ಅವರು ಕದ್ಕೊಂಡು ಹೋಗ್ಬೇಕಂದಿರ್ತಾರ. ಅದಕ್ಕೆ ಅವ್ರು ಕರಗಿಸಿಟ್ಟು ನಂತರ ಆ ಚಿನ್ನವನ್ನ ಮರುಬಳಕೆಯನ್ನು ಮಾಡ್ಕೋತಾರ ಅಂತ ನೋಡ್ತೀವಿ ಸರ್. ಪ್ರಶಸ್ತಿಯನ್ನು ಕರಗಿಸಿಟ್ಟು ಮತ್ತ ಯುದ್ಧದ ನಂತರ ಚಿನ್ನವನ್ನು ದ್ರವದಿಂದ ಸುರಕ್ಷಿತವಾಗಿ ಹಿಂಪಡೆಯಲಾಯಿತು ಅಥವಾ ಮರುಪಡೆಯಲಾಯಿತು ಅಂತ ನೋಡ್ತೀವಿ. ಈ ರೀತಿ ಅಕ್ವಾರಿಜಿಯಾದ ಚಿನ್ನವನ್ನು ಕರಗಿಸಿ ಶುದ್ಧ ರೂಪದಲ್ಲಿ ಇಟ್ಟು ಮತ್ತೆ ಹೊಳಿ ಬೇಕಂದಾಗ ಅದನ್ನು ತೆಗೆದ್ಬಿಟ್ರೆ ಅಕ್ವಾರಿಜಿಯಾದಿಂದ ಮತ್ತೆ ಗಟ್ಟಿಯಾಗಿ ಏನಾಗ್ತದೋ ಚಿನ್ನದ ನಮ್ಗೆ ದೊರಕ್ತದ ಅಂತ ನೋಡ್ತೀವಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಕ್ವಾರಿಜಿಯಾ ಅಂದಾಗ. ಇನ್ನೇನು ಗೊತ್ತಿರ್ಬೇಕು ಸರ್ ಅಂತಂದ್ರೆ ಅಸಿಡ್ ರೈನ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ಸರ್ ನಾವು. ಏನು? ಆಮ್ಲಮಳೆ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಬಹಳ ಸಲ ಕ್ವಶನ್ ಕೇಳ್ತಾ ಇದ್ದಾನೆ ಆಮ್ಲಮಳೆ ಅಂತಕ್ಕಂಥದ್ದು. ಏನು? ಆಸಿಡ್ ರೈನ್, ಆಮ್ಲ ಮಳೆ. ಆಮ್ಲಮಳೆ ಅಂತಂದ್ರೆ, ಆಮ್ಲಮಳೆ ಎಂದರೆ ಕರಗಿದ ಪರಿಸರದ ಮಾಲಿನ್ಯಕಾರಕಗಳ ಉಪಸ್ಥಿತಿಯಿಂದಾಗಿ ಅಸಾಧಾರಣವಾಗಿ ಆಮ್ಲೀಯವಾಗುವ ಯಾವುದೇ ಮಳೆ ಕರಗಿದಾಗ ಇಂಗಾಲದ ಡೈಆಕ್ಸೈಡ್ ದುರ್ಬಲವಾದ ಕಾರ್ಬೋನಿಕ್ ಆಮ್ಲವನ್ನು ಆಲ್ಮೋಸ್ಟ್ ಆಲ್ ವಾತಾವರಣದಲ್ಲಿ 0.003% ಏನಿದೆ. 0.03% ಸರ್. 0.03% ಏನಿದೆ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಸರ್. ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ಈ ಮಳೆ ನೀರಿನೊಂದಿಗೆ ಕಲ್ತ್ ಬಿಡ್ತಂದ್ರೆ ಕಾರ್ಬೋನಿಕ್ ಆಸಿಡ್ ಆಗ್ತದೆ ಸರ್. ಕಾರ್ಬೋನಿಕ್ ಅಂಶ ಸೇರ್ತದ, ಅವಾಗ ಅದು ಆಮ್ಲೀಯನೇ ಇರ್ತದೆ ಸರ್. ಸಾಮಾನ್ಯವಾಗಿ ಬರುವ ಮಳೆ ಅಂತ ಕೇಳ್ತಾನೆ ಸರ್. ಸಾಮಾನ್ಯವಾಗಿ ಬರುವ ಮಳೆಯು ಯಾವತ್ತು ಆಮ್ಲೀಯವಾಗಿರುತ್ತೆ, ಪ್ರತ್ಯಾಮ್ಲೀಯವಾಗಿರಲ್ಲ ಸರ್. ಆಮ್ಲೀಯವಾಗಿರುತ್ತೆ, ಆದ್ರೆ ಅಷ್ಟು ಏನಿರಲ್ಲ, ಸ್ಟ್ರಾಂಗ್ ಇರಲ್ಲ ಸರ್. ಆಮ್ಲೀಯ ಮಳೆ ಅನ್ಬೇಕಂದ್ರೆ, ಆಸಿಡ್ ರೇನ್ ಅನ್ಬೇಕಾದ್ರೆ 7 pH ಗಿಂತ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅದು ಆಮ್ಲನೇ ಸರ್, ಮಳೆ ಹನಿ. ಹಾಗಾಗಿ ಸಾಮಾನ್ಯವಾಗಿ ಮಳೆ ಬರುವ ಮಳೆ ಹನಿಗಳು ಅಂತ ಕೇಳ್ತಾನ ಆಮ್ಲೀಯವಾಗಿರುತ್ತವೆ. ಆದ್ರೆ ಆಮ್ಲ ಮಳೆ ಅನಿಸ್ಕೊಳ್ಳಲ್ಲ ಸರ್. ಆಮ್ಲ ಮಳೆ ಅನ್ಬೇಕಂದ್ರೆ 5.6 ಗಿಂತ
ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿರಬೇಕು. ಅದಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿತ್ತಂದ್ರೆ ಮಾತ್ರ ಅದಕ್ಕೆ ಆಸಿಡ್ ರೈನ್ ಅಂತ ಕರಿತೀವಿ. ಅಷ್ಟು ಕಡಿಮೆ ಮಾಡಿಸುವಷ್ಟು ಶಕ್ತಿ ಕಾರ್ಬನ್ಗಿಲ್ಲ. ಹಾಗಾಗಿ ಅಷ್ಟು ಕಡಿಮೆ ಮಾಡೋ ಶಕ್ತಿ ಕಾರ್ಬನ್ಗಿಲ್ಲ. ಹಾಗಾಗಿ ಕಾರ್ಬನ್ ಮಳೆ ಹನಿಗಳನ್ನು ಆಮ್ಲೀಯ ಮಾಡೋಕ್ಕೆ ಕಾರಣ ಆಗ್ತದೆ, ಆದ್ರೆ ಆಸಿಡ್ ರೈನ್ ಬರಲಿಕ್ಕೆ ಅದು ಕಾರಣ ಅಲ್ಲ. ಸೊ ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಆಮ್ಲವನ್ನು O2 ರೂಪಿಸಿದರಿಂದ ಸಾಮಾನ್ಯವಾಗಿ ಮಳೆ ನೀರು ಸ್ವಲ್ಪ ಆಮ್ಲೀಯವಾಗಿರುತ್ತದೆ. ಪಿ ಎಚ್ ಮೌಲ್ಯ ಸೊ ಎಷ್ಟು 5.6ಗಿಂತ ಕಡಿಮೆ ಆದಾಗ ಮಾತ್ರ ಏನ್ ಕರಿತೀವಿ ಅಂತ ಕೇಳಿದ್ರೆ ಅದಕ್ಕೆ ಆಮ್ಲ ಮಳೆ ಸಂಭವಿಸುತ್ತದೆ. ನೋಡ್ರಿ, ಆಮ್ಲ ಮಳೆ ಆಗಬೇಕು ಅಂತಂದ್ರೆ ಸೊ ವಾತಾವರಣದಲ್ಲಿ ಇರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಸೇರ್ಕೊಂಡು ಮಳೆ ಬಂದ್ರೆ ಮಾತ್ರ ಏನಾಗ್ತದ, ಆಸಿಡ್ ರೈನ್ ಆಗ್ತದ. ಅಂದ್ರೆ 5.6 pH ಗಿಂತ ಕಡಿಮೆ ಅವುಗಳನ್ನು ಮಾಡ್ತದ ಅಂತ ನೋಡ್ತೀವಿ ಸರ್. ಸಿಂಪಲ್ ಕಾನ್ಸೆಪ್ಟು ಇದು ಗೊತ್ತಿರ್ಬೇಕು ಸರ್. ಇಲ್ಲಿ ಇನ್ನೊಂದು ಪಾಯಿಂಟ್ಸ್ ಏನ್ ಗೊತ್ತಿರ್ಬೇಕು ಸರ್. ಇಲ್ಲಿ ನೋಡ್ರಿ ಹೆಂಗ ಆಗ್ತದ ಆಮ್ಲ ಮಳೆ ಅಂತಂದಾಗ, ಸೊ ಇಲ್ಲಿ ವಿಶೇಷವಾಗಿ ನಾವು ಏನ್ ಮಾಡ್ತೀವಿ, ಕಲ್ಲಿದ್ದಲುಗಳನ್ನು ಸುಡ್ತೀವಿ ಸರ್. ಕಲ್ಲಿದ್ದಲುಗಳನ್ನು ಸುಡ್ತೀವಿ. ಪೆಟ್ರೋಲಿಯಂ ಉತ್ಪನ್ನಗಳನ್ನ, ಫಾಸಿಲ್ ಫ್ಯೂಯಲ್ಗಳನ್ನು ಸುಟ್ಟಾಗ ಅದರೊಳಗಿನ ಸಲ್ಫರ್ ಡೈಆಕ್ಸೈಡ್ ಹೊರಬರುತ್ತೆ ಸರ್. ಏನಾಗ್ತದೆ, ಸಲ್ಫರ್ ಹೊರಬರುತ್ತೆ ಸರ್, ಗಂಧಕ ಹೊರಬರುತ್ತೆ. ಸೊ ಈರುಳ್ಳಿ ಹೆರಚಿದಾಗ ಅನ್ಕೋರಿ, ಸೊ ಏನು ಕಲ್ಲಿದ್ದಲು ಸುಟ್ಟಾಗ ಅನ್ಕೋರಿ, ಸಲ್ಫರ್ ಹೊರಬರುತ್ತೆ ಸರ್. ಏನಾಗ್ತದೆ, ಸಲ್ಫರ್ ಹೊರಬರುತ್ತೆ. ಪ್ಲಸ್ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ಸೇರ್ಕೋತ ಸರ್. ಏನ್ ಮಾಡುತ್ತೆ, ಪ್ಲಸ್ ವಾತಾವರಣದೊಂದಿನ ಆಮ್ಲಜನಕದೊಂದಿಗೆ ಸೇರ್ಕೋತದ, ಸಲ್ಫರ್ ಡೈಆಕ್ಸೈಡ್ ಆಗ್ತದೆ ಸರ್. ಏನಾಗ್ತದ, ಸಲ್ಫರ್ ಡೈಆಕ್ಸೈಡ್ ಆಗ್ತದ, SO2 ಆಗ್ತದೆ ಸರ್. SO2 ಆಗ್ತದೆ. ಇವಾಗ ಪ್ಲಸ್ ನೀರಿನೊಂದಿಗೆ ಸೇರ್ಕೋತ ಸರ್. ಇದು ಪ್ಲಸ್ ನೀರಿನೊಂದಿಗೆ ಅಂದ್ರೆ H2O ದೊಂದಿಗೆ ಸೇರ್ಕೋತಂದ್ರ H2SO4 ಆಯ್ತು ಸರ್. H2SO4 ಆಯ್ತು. ಸೊ ಇದನ್ನ ಸಲ್ಫೋರಿಕ್ ಆಮ್ಲ ಅಂತ ಕರಿತೀವಿ ಸರ್. ಸೇಮ್ ಕಾನ್ಸೆಪ್ಟು ನೈಟ್ರೋಜನ್ ಸರ್. ನೈಟ್ರೋಜನ್ X ಅಂತ ಕೊಟ್ಟಿವಿ. ನೈಟ್ರೋಜನ್ ಬರೀ NO ಇರ್ತದೆ ಸರ್, ಅಥವಾ NO ಇರ್ಬೋದು, NO2 ಇರ್ಬೋದು. ಸೊ ಇವೆಲ್ಲ ಬರ್ತಾವೆ ಸರ್. ಓಕೆ, ನೈಟ್ರಸ್ ಆಕ್ಸೈಡ್ ಇರ್ಬೋದು, NO ಯೂಶಲಿ NOನೇ ಕಾರಣ. ಸೊ NO2 ಇದ್ರೂ ಕೂಡ ಕಾರಣ ಆಗ್ಬೋದು ಅಂತ ನೋಡ್ತೀವಿ. ಬಟ್ ಅದಕ್ಕೆ NOx ಅಂತ ಇಡ್ತಾನಲ್ಲಿ. ಯಾವ ಎಷ್ಟು ಕಾರ್ಬನ್ ಇದು ಆಮ್ಲಜನಕದ ಕಣಗಳು ಇರ್ತಾವೋ ಸೊ ಅವೆಲ್ಲವೂ ಕೂಡ ಆಸಿಡ್ ರೈನ್ಗೆ ಕಾರಣ ಆಗ್ತಾವಿಲ್ಲ ಅಂತ ನೋಡ್ತೀವಿ. ಸೊ NO ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್. SO2 ಪ್ಲಸ್ NO ಇವುಗಳು ಆಮ್ಲ ಮಳೆ ತರ ಕಾರಣ ಆಗ್ತಾವ ಅಂತ ನೋಡ್ತೀವಿ. NO ಯಾವಾಗ ಉತ್ಪತ್ತಿ ಆಗ್ತದೆ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಆಮ್ಲಜನಕ ಮತ್ತು ನೈಟ್ರೋಜನ್ ಕಣಗಳು ಕಾಯ್ದಾಗ ಒಂದಕ್ಕೊಂದು ಏನಾಗ್ತವೆ, ರಾಸಾಯನಿಕವಾಗಿ ಬಾಂಡ್ ಮಾಡ್ಕೋತಾವ ಸರ್. ಆ ಬಾಂಡ್ ಮಾಡ್ಕೊಂಡು ಅಂದ್ರ NO ಉತ್ಪತ್ತಿ ಆಗತ್ತೆ. ಅತಿ ಹೆಚ್ಚು ಅಂದ್ರೆ ಕಲ್ಲಿದ್ದಲುಗಳನ್ನು ಸುಡುವಾಗ, ಫಾಸಿಲ್ ಫ್ಯೂಯಲ್ಗಳನ್ನು ಸುಡುವಾಗ ಏನಾಗ್ತದೆ ಸರ್, ಹೀಟ್ ಜನರೇಟ್ ಆಗ್ತದೆ. ಆ ಹೀಟ್ ಜನರೇಟ್ನಿಂದ ವಾತಾವರಣದಲ್ಲಿನ ಆಕ್ಸಿಜನ್ ಮತ್ತು ನೈಟ್ರೋಜನ್ಗಳು ಸೇರ್ಕೊಂಡು ಏನ್ ಮಾಡ್ತವ, ಸೊ ಈ ಒಂದು ನೈಟ್ರೋಜನ್ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ಆ ನೈಟ್ರೋಜನ್ ಆಕ್ಸೈಡ್ ನೀರೊಂದಿಗೆ ಸೇರ್ಕೋತು ಅಂದ್ರ ನೈಟ್ರಿಕ್ ಆಮ್ಲ ಆಗತ್ತೆ. ಏನಾಗುತ್ತೆ, ನೈಟ್ರಿಕ್ ಆಮ್ಲ ಆಗತ್ತೆ. ಆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫೋರಿಕ್ ಆಮ್ಲಗಳು ಕೂಡ್ಕೊಂಡು ಮಳೆ ನೀರಿನೊಂದಿಗೆ ಬಂದು ಅಂತಂದ್ರ ಇವುಗಳನ್ನ ಆಸಿಡ್ ರೈನ್ ಅಥವಾ ಆಮ್ಲ ಮಳೆ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟು. ಆಮ್ಲ ಮಳೆ ಅಂದಾಗ ಅದರ pH ಮೌಲ್ಯ ಯಾವತ್ತೂ ಕೂಡ ಏನಿರಬೇಕು ಅಂತ ಕೇಳ್ತಾನೆ. ಸೊ 5.6ಗಿಂತ ಏನಿರಬೇಕು, ಬಿಲೋ ಇರಬೇಕು. ಇದಕ್ಕಿಂತ ಬಿಲೋ ಇತ್ತಂದ್ರ 5.6ಗಿಂತ ಬಿಲೋ ಇದ್ರೆ ಆಸಿಡ್ ರೈನ್ ಅಂತ ಕರಿತೀವಿ. ಸೊ ರೈನ್ ಯಾವತ್ತು ಅಸಿಟಿಕ್ ಎಲ್ಲೇ ಇರ್ತದೆ ಅಂತ ನೋಡಿವಿ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೇರ್ಕೊಂಡು ಬರ್ತಿರ್ತದೆ. ಆದ್ರೆ ವಿಶೇಷ ಅಂತ್ಯದ SO2 ಮತ್ತು NO ಸೇರ್ಕೊಂಡ್ಬಿಟ್ಟಾಗ ಏನಾಗ್ತದೆ ಅದು, ಸೊ ಅದರ pH ಮೌಲ್ಯ 5.6ಗಿಂತ ಬಿಲೋ ಇಳಿತದೆ. ಯಾವಾಗ 5.6ಗಿಂತ ಬಿಲೋ ಇಳಿತದೋ ಅವಾಗ ಅದನ್ನ ಆಸಿಡ್ ರೈನ್ ಅಂತ ಕರಿತೀವಿ. ಇದು ಬಹಳ ಹಾನಿಯನ್ನು ಮಾಡ್ತದೆ ಸರ್. ಪರಿಣಾಮಕಾರಿಗಳು ಬಹಳ ಹಾನಿ ಮಾಡ್ತದೆ. ಸೊ ಮನೆ ನೋಡು, ಜಲಚರಗಳ ಮೇಲೆ, ಸೊ ಅಂದ್ರೆ ಕೆರೆಗಳನ್ನ ಅದು ಸೇರ್ಕೋತು ಅಂದ್ರೆ ಜಲಚರ ಜೀವಿಗಳಲ್ಲಿ ಸೊ pH ಮೌಲ್ಯ 5ಗಿಂತ ಕೆಳಗಾಯ್ತು ಅಂತಂದಾಗ, 5ಗಿಂತ ಕಡಿಮೆ ಆಯ್ತು ಅಂದರೆ ಸೊ ಮೀನಿನ ಮೊಟ್ಟೆ ಒಡೆಯಲ್ಲ, ಮೀನು ಸಾಯುತ್ತವೆ ಅಂತ ನೋಡ್ತೀವಿ. ಸೊ ಮಣ್ಣಿನಿಂದ ಕ್ಯಾಲ್ಸಿಯಂ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ತೊಳೆದು ಹೋಗುತ್ತವೆ ಅಂತ ನೋಡ್ತೀವಿ ಸರ್. ಆಸಿಡ್ ರೈನ್ ಬಂತು ಅಂತಂದಾಗ. ಸೊ ಆಸಿಡ್ ರೈನ್ ಬಂದ್ರೆ ಈ ರೀತಿ ಆಗ್ತದೆ ಸರ್. ಮಣ್ಣಿನಲ್ಲಿ ಆಸಿಡಿಕ್ ಪ್ರಮಾಣ ಹೆಚ್ಚಾಯ್ತಂದ್ರ ನಮಗೆ ಅಗ್ರಿಕಲ್ಚರ್ ಸಾಯಿಲ್ ಅಂತ ಕೇಳ್ತಾನೆ ಸರ್. ಅಗ್ರಿಕಲ್ಚರ್ ಸಾಯಿಲ್ ಅಂದ್ರೆ ಎಷ್ಟು pH ಮೌಲ್ಯ ಹೊಂದಿರಬೇಕು ಅಂತ ಕೇಳ್ತಾನೆ. ವಿಶೇಷವಾಗಿ ಅಗ್ರಿಕಲ್ಚರ್ ಸಾಯಿಲ್ ಎಷ್ಟಿರ್ಬೇಕು ಅಂತ ಕೇಳಿದ್ರೆ 6.5 to 7.5 ಇರ್ಬೇಕು ಸರ್. 7.5 pH ಆಗಿರ್ಬೇಕು. ಇದ್ರ pH ವ್ಯಾಲ್ಯೂ ಎಷ್ಟಿರ್ಬೇಕು ಸರ್ ಅಂತ ಕೇಳಿದ್ರೆ 6.5 to 7.5 pH ಮೌಲ್ಯವನ್ನು ಹೊಂದಿತ್ತಂದ್ರ ಇದು ಅಗ್ರಿಕಲ್ಚರಲಿ ಗುಡ್ ಸಾಯಿಲ್ ಸರ್. ಅಕಸ್ಮಾತ್ ಆಗಿ ಇದಕ್ಕಿಂತ ಕಡಿಮೆ ಆಗಿತ್ತು ಅಂತ ತಿಳ್ಕೊಳ್ಳಿ, 6.5ಗಿಂತ ಸೊ ಆಮ್ಲ ಮಳೆ ಆದಾಗ ಏನಾಗ್ತದ, ಇದ್ರ pH ಮೌಲ್ಯ, ಮಣ್ಣಿನ pH ಮೌಲ್ಯ ಕಡಿಮೆ ಆಗ್ತದೆ ಸರ್. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸುಣ್ಣದ ನೀರನ್ನು ಹೊಡಿತಾರೆ ಸರ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಹೊಡಿತಾರೆ ಹೊಲಕ್ಕೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಹೊಡೆಯುವ ಮೂಲಕ ಏನ್ ಮಾಡ್ತಾರ, ನ್ಯೂಟ್ರಿಷನ್ ಮಾಡಿ ಆಮ್ಲೀಯ ಮಟ್ಟವನ್ನು ಕಡಿಮೆ ಮಾಡಿ ಮಣ್ಣಿನ ಸೊ ಗುಣಮಟ್ಟವನ್ನು ಹೆಚ್ಚು ಮಾಡ್ತಾರ ಅಂತ ನೋಡ್ತೀವಿ. ದಿಸ್ ಇಸ್ ದ ಕಾನ್ಸೆಪ್ಟ್. ರೀ ಇಲ್ಲಿ ಮಣ್ಣಿನ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಅಂಶಗಳು ಇವೆಲ್ಲ ತೊಳ್ಕೊಂಡು ಹೋದಾಗ ಮತ್ತೇನ್ ಮಾಡಬೇಕು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಂಪಡಣೆ ಮಾಡಿ ಅದನ್ನ ಹೆಚ್ಚು ಮಾಡ್ಬೋದು ಅಂತ ನೋಡ್ತೀವಿ. ಸಸ್ಯದ ಎಲೆಗಳ ಮೇಲೆ ಬಿದ್ದಾಗ ಎಲೆಗಳ ಮೇಲಿನ ಮೇಣದ ಪದರವು ನಾಶವಾಗಿ ಹೋಗುತ್ತದೆ. ಆ ಎಣ್ಣೆ ಅಂಶ ಇರ್ತದ, ಅದ್ರ ಮೇಲೆ ಆಸಿಡ್ ರೈನ್ ಬಿದ್ದಾಗ ಆ ಎಣ್ಣೆ ಅಂಶ ಏನಾಗ್ತದ, ಆಸಿಡ್ ನಲ್ಲಿ ತೊಳ್ಕೊಂಡು ಹೋಗ್ಬಿಡ್ತದ ಅಂತ ನೋಡ್ತೀವಿ ಸರ್.
ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತದೆ. ಇನ್ನು ಕಟ್ಟಡದ ಸುಣ್ಣದ ಕಲ್ಲು ಅಮೃತ ಶಿಲೆಗಳ ಮೇಲೆ ಬಿತ್ತಂದ್ರ ಆಮ್ಲೀಯದೊಂದಿಗೆ ವರ್ತಿಸಿ ಏನ್ ಮಾಡ್ತದೆ, ಅದು ಜಿಪ್ಸಮ್ ಆಗಿ ಪರಿವರ್ತನೆ ಆಗಿ ಕಟ್ಟಡ ಸವೆದು ಹೋಗುತ್ತದೆ. ನಮ್ಮನೆಗೆ ಏನ ಪರಿಶಿ ಮೇಲೆ ನಿಂಬೆ ಹಣ್ಣು ಹೊಡೆದಾಗ ಒಂದು ಬೀಜ ಬಿದ್ದಿತ್ತು ಅಂದ್ರೆ ಎಲ್ಲ ಸುಟ್ಟು ಬೆಳಗಾಗಿಬಿಟ್ಟಿರ್ತದೆ ಸರ್. ತಿಕ್ಕಿದೆ ಅಂದ್ರೆ ಆ ಬೆಳ್ಳನಂಶ ಅಷ್ಟು ಬಂಡಿನೇ ಕೊಯ್ಕೊಂಡು ಹೋಗ್ಬಿಡ್ತದೆ ಸರ್, ಕಿತ್ಕೊಂಡು ಹೋಗ್ಬಿಡ್ತದೆ. ಸೇಮ್ ಕಾನ್ಸೆಪ್ಟು ಅಮೃತ ಶಿಲೆಗಳಿಂದ ಮಾಡಿದ ನಮ್ಮ ತಾಜ್ ಮಹಲ್ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ ಕಾರಣ ಅಂತ ಕೇಳ್ತಾನೆ ಸರ್. ನಿಮ್ಗೆ ಗೊತ್ತಿರಲಿ, ತಾಜ್ ಮಹಲ್ ಇರೋದು ಎಲ್ಲಿ? ಆಗ್ರಾದಲ್ಲಿ ಸರ್. ನಮ್ಮ ಭಾರತ ದೇಶದ ಎಲ್ಲಿ ಅದ ಸರ್ ತಾಜ್ ಮಹಲ್ ಅಂತ ಕೇಳಿದ್ರೆ, ಸೊ ಇದು ಏನಿದೆ ಭಾರತ ದೇಶ ಅನ್ಕೊಂಡ್ರೆ ಈ ಕಡೆ ಗಂಗಾ ನದಿ ಹರ್ಕೊಂಡು ಹೋಗ್ತದೆ ಸರ್. ಈ ಕಡೆ ಯಮುನೋತ್ರಿಯಲ್ಲಿ ಯಮುನಾ ನದಿ ಹುಟ್ಟುತ್ತದ, ಹಿಂಗ್ ಬರ್ತದೆ ಸರ್. ದಕ್ಷಿಣಾಭಿಮುಖವಾಗಿ ಬಂದು ಪೂರ್ವಾಭಿಮುಖ ಹರ್ಕೊಂಡು ಹೋಗ್ತದೆ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ, ಸೊ ಇಲ್ಲಿ ಯಮುನಾ ನದಿ ಅಂದಾಗ ನಮ್ಗೆ ಒಂದು ಪಾಯಿಂಟ್ಸ್ ಗೊತ್ತಿರಬೇಕು. ಸೊ ಒಂದೇದು ಯಮುನೋತ್ರಿಯಲ್ಲಿ ಹುಟ್ಟುತ್ತೆ, ಆಮೇಲೆ ದೆಹಲಿ ಬರುತ್ತೆ, ಆಮೇಲೆ ಮಥುರಾ ಬರುತ್ತೆ, ಆಮೇಲೆ ಆಗ್ರಾ ಬರುತ್ತೆ ಸರ್. ತಾಜ್ ಮಹಲ್ ಇರೋದು ಆಗ್ರಾದಲ್ಲಿ ಸರ್. ಎಲ್ಲಿದೆ? ಆಗ್ರಾ. ಸೊ ಆಗ್ರಾ ನಗರ ನಿರ್ಮಾತೃ ಸಿಕಂದರ್ ಲೂದಿ ಅಂತ ಕರಿತೀವಿ. ಆಗ್ರಾ ನದಿಯ ಯಮುನಾ ಆಗ್ರಾ ಇದು ಏನದ ಸರ್ ನಗರ ಯಮುನಾ ನದಿಯ ದಂಡೆಯ ಮೇಲೆ ಇದ್ದು, ಈ ಯಮುನಾ ನದಿಯಲ್ಲಿ ಏನ್ ಮಾಡ್ಯಾರ ಅಂದ್ರೆ ತಾಜ್ ಮಹಲ್ ಕಟ್ಟಲಾಗಿದೆ ಅಂತ ನೋಡ್ತೀವಿ. ಸೊ ಇದು ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಮೊಘಲರ ಸುವರ್ಣ ಯುಗ ಅಂತ ಕರಿತೀವಿ. ಆ ಸುವರ್ಣ ಯುಗ ಕಾಲದಲ್ಲಿ ಏನಂತಂದ್ರೆ ಇದನ್ನ ಕಟ್ಟಲಾಯಿತು ತಾಜ್ ಮಹಲ್ ಅಂತ ಕರಿತೀವಿ. ಶಹಜಾನ್ ಕಟ್ತಾನ ಅಂತ ನೋಡ್ತೀವಿ ಸರ್. ಯಾರು ಕಟ್ತಾರ? ಶಹಜಾನ್ ಅವರು ಏನ್ ಮಾಡ್ತಾರ? ಈ ತಾಜ್ ಮಹಲ್ ಅನ್ನ ಕಟ್ತಾರ. ತನ್ನ ಹೆಂಡತಿ ಯಾರು? ತನ್ನ ಹೆಂಡತಿ ಈ ಒಂದು ಮುಮ್ತಾಜಳ ಸವಿನೆನಪಿಗಾಗಿ ಅಂತ ನೋಡ್ತೀವಿ ಸರ್. ಯಾರ ಸವಿನೆನಪು? ಮುಮ್ತಾಜಳ ಸವಿನೆನಪಿಗಾಗಿ ಏನ್ ಮಾಡ್ತಾನೆ? ತಾಜ್ ಮಹಲ್ ಅನ್ನ ಅಥವಾ ತೇಜೋ ಮಹಲ್ ಅಂತ ಕರಿತೀವಿ ಸರ್. ಈ ಕಟ್ಟಡವನ್ನ ಕಟ್ಟಲಾಯಿತು ಅಂತ ನೋಡ್ತೀವಿ. ಸೊ ಸಿಂಪಲ್ ಕಾನ್ಸೆಪ್ಟು, ಈ ತಾಜ್ ಮಹಲ್ ಇರೋದು ಯಮುನಾ ನದಿ ನೀರ್ನಾಗ ಸರ್. ಕೆಳಗೆ ಕಟ್ಟಿಗೆ ಇಟ್ಟು ಮೇಲ್ಗಡೆ ಏನ್ ಮಾಡಿದ್ದಾರೆ? ತಾಜ್ ಮಹಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಎದರಿಂದ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ರಾಜಸ್ಥಾನದ ಅಮೃತ ಶಿಲೆಗಳನ್ನ ತಂದು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಮಥುರಾ ಮತ್ತು ದೆಹಲಿ ಆಗ್ರಾಗಳಲ್ಲಿ ಏನದವ ಕೆಮಿಕಲ್ ಫ್ಯಾಕ್ಟ್ರಿ ಭಾಳ ಅವಸರ. ಮತ್ತು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಲ್ಲಿದ್ದಲನ್ನು ಸುಟ್ಟು ವಿದ್ಯುತ್ತನ್ನು ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಥರ್ಮಲ್ ಪವರ್ ಪ್ಲಾಂಟ್ಗಳು ಜಾಸ್ತಿ ಇವೆ. ಆ ಥರ್ಮಲ್ ಪವರ್ ಪ್ಲಾಂಟ್ನಿಂದ ಬಿಡುಗಡೆ ಆಗುವ ಸಲ್ಫರ್ ಮತ್ತು ನೈಟ್ರಿಕ್ ಆಮ್ಲಗಳು ಸೊ ಅಲ್ಲಿ ಬರ್ತಕ್ಕಂಥ 5-10 ನಿಮಿಷದ ಮಳೆಯನ್ನು ಏನ್ ಮಾಡ್ಲತ್ತವ? ಆಸಿಡ್ ಮಳೆ ಮಾಡ್ತಾ ಇವೆ. ಹಾಗಾಗಿ ತಾಜ್ ಮಹಲ್ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ. ಕಾರಣ ಅಂತ ಕೇಳಿದ್ರೆ ಆ ಮಥುರಾದ ಸಮೀಪದಲ್ಲಿ ಅತಿ ಹೆಚ್ಚು ಥರ್ಮಲ್ ಪವರ್ ಪ್ಲಾಂಟ್ಗಳು ಏನ್ ಮಾಡ್ತಾವ? ಸಲ್ಫರ್ನ ಬಿಡ್ತಾ ಇವೆ. ಸೊ ಆ ಸಲ್ಫರ್ ಏನ್ ಮಾಡ್ತಾ ಇದೆ? ಇಡೀ ವಾತಾವರಣವನ್ನು ಸೇರಿಕೊಂಡು ಆಗ್ರಾದಲ್ಲಿ ಬರುವ ಮೊದಲ ಒಂದು 5-10 ನಿಮಿಷದ ಮಳೆ ಅಂತ ಮಳೆ ಆಗಿರುತ್ತೆ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಆಮ್ಲೀಯ ಮಳೆ ಆಗಿರುತ್ತೆ, ಆಸಿಡ್ ರೈನ್ ಆಗಿರುತ್ತೆ. ಆ ಆಸಿಡ್ ರೈನ್ ಇಂದ ಏನಾಗತ್ತಂದ್ರ ತಾಜ್ ಮಹಲ್ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ. ಯಾಕಂತ ಕೇಳಿದ್ರೆ ಅದು ಅಮೃತ ಶಿಲೆಯಿಂದ ಕಟ್ಟಲಾಗಿದೆ. ಅಮೃತ ಶಿಲೆಗಳು ಸುಣ್ಣದ ಕಲ್ಲಿನ ರೂಪಾಂತರ ಶಿಲೆಗಳಾಗಿವೆ. ಅಮೃತ ಶಿಲೆಯ ಮೇಲೆ ಏನ್ ಬಿದ್ದಾಗ, ಸೊ ಆ ಒಂದು ಆಮ್ಲ ಮಳೆ ಬಿದ್ದಾಗ ಅದು ಜೀಪ್ಸಮ್ ತರ ಆಗಿಬಿಡುತ್ತೆ. ಆ ಶಿಲೆ ತನ್ನ ಗಟ್ಟಿತನವನ್ನ ಕಳ್ಕೊಳ್ಳುತ್ತೆ, ಸುಣ್ಣದ ರೀತಿಯಲ್ಲಿ ಕರಕೊಂಡು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನೋಡ್ತೀವಿ. ತನ್ನ ಹೊಳಪನ್ನು ಅದು ಕಳೆದುಕೊಳ್ಳುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ನೋಡ್ತೀವಿ ಸರ್. ಕಟ್ಟಡಗಳಾಗ್ಲಿ, ಮೂರ್ತಿಗಳಾಗ್ಲಿ, ಶಿಲೆಗಳಾಗ್ಲಿ ತಮ್ಮ ವಿರೂಪಕತೆಯನ್ನು ಮಾಡ್ಕೋತವ. ಮತ್ತು ಇದೇನಾಗ್ತವ ಸರ್? ಕಲ್ಲುಗಳು ಶಿಥಿಲಗೊಳ್ಳಲು ಕೂಡ ಆಮ್ಲ ಮಳೆ ಕಾರಣ ಆಗಿರ್ತದ ಅಂತ ನೋಡ್ತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇಷ್ಟು ನಮಗೆ ಆಮ್ಲಗಳು ಅಂದಾಗ ಗೊತ್ತಿರಬೇಕಾದಂಥ ಫ್ಯಾಕ್ಟ್ಸು. ಇಲ್ಲಿಗೆ ಆಮ್ಲಗಳು ಅಂತಕ್ಕಂಥ ಕಾನ್ಸೆಪ್ಟ್ ಮುಗೀತು. ಇನ್ನು ನೆಕ್ಸ್ಟ್ ಟಾಪಿಕಲ್ಲಿ ಏನು ನೋಡೋಣ ಅಂತಂದ್ರೆ ಪ್ರತ್ಯಾಮ್ಲಗಳು. ನೆಕ್ಸ್ಟ್ ಕ್ಲಾಸ್ ಅನ್ಕೊಳ್ಳಿ ಸರ್. ಟಾಪಿಕ್ ಅಂತೇನಲ್ಲ, ಇದೇ ಟಾಪಿಕಲ್ಲೇ ನೆಕ್ಸ್ಟು ಪ್ರತ್ಯಾಮ್ಲಗಳು ಅಂತ ನೋಡ್ತೀವಿ. ಪ್ರತ್ಯಾಮ್ಲಗಳು ಅಂದಾಗ ಏನು ಆಮ್ಲಗಳ ಲಕ್ಷಣಗಳು ನೋಡ್ಕೊಂಡು ಎಲ್ಲಿ ಸಿಗ್ತವೆ, ಏನು ಮೂಲ, ಹೆಂಗೆ ನೋಡ್ಕೊಂಡು ಹಾಗೆ ಪ್ರತ್ಯಾಮ್ಲಗಳು ನೋಡ್ಕೋಣ. ಪ್ರತ್ಯಾಮ್ಲಗಳು ಮತ್ತು ಈ ನ್ಯೂಟ್ರಿಷನ್ ಅನ್ನು ನೋಡೋಣ ಸರ್ ಅಲ್ಲೇ. ಅಂದ್ರೆ ಸೊ ಆಮ್ಲ ಪ್ರತ್ಯಾಮ್ಲಗಳನ್ನು ಸೇರಿಸಿದಾಗ ಏನಾಗ್ತದೆ? ತಟಸ್ಥತೆ ಉಂಟಾಗುತ್ತೆ. ಆ ತಟಸ್ಥತೆಯಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಸೊ ಒಂದು ಏನು ಉತ್ಪತ್ತಿ ಆಗುತ್ತೆ? ಮೇಲ್ಗಡೆ 7 pH ನ ನೀರು, ಕೆಳಗಡೆ ಲವಣ ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ಪ್ರಮುಖ ಲವಣಗಳು ಮತ್ತು ಅವುಗಳ ಬಳಕೆಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ನೋಡ್ಕೊತ ಬರೋಣ. ಐ ಹೋಪ್ ಕ್ಲಾಸ್ ಚೆನ್ನಾಗಿ ತಿಳಿದಿದೆ ಅಂತ. ಚೆನ್ನಾಗಿ ತಿಳಿದಿತ್ತು ಅಂತಂದ್ರೆ ದಯವಿಟ್ಟು ಈ ಕ್ಲಾಸ್ಗಳ ಬಗ್ಗೆದಾಗ ನಿಮ್ಮಿಂದನೇ ಬೇರೆಯವರಿಗೆ ಪ್ರಚಾರ ಆಗಬೇಕು. ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ, ನಿಮ್ಮ ಬಂಧುಗಳಿಗೂ ಹೇಳಿ. ಸೊ ಯಾರಾದರೂ ಈ ಕ್ಲಾಸ್ನಿಂದ ಹೆಚ್ಚಿನ ಅನುಕೂಲ ಆಗ್ತಂದ್ರೆ ಅವ್ರು ಹೇಳಿ. ಸೊ ನಮ್ಮ PB ರೆಡ್ಡಿ ಆನ್ಲೈನ್ ಕ್ಲಾಸ್ ಮೂಲಕ ಸಾಕಷ್ಟು ಕ್ಲಾಸ್ಗಳು ನಡೀತಾವೆ ಯೂಟ್ಯೂಬಲ್ಲಿ. ಸೊ ಆ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು ಸಬ್ಸ್ಕ್ರೈಬ್ ಆಗೋ ಮೂಲಕ ಅಲ್ಲಿ ಫ್ರೀ ಕ್ಲಾಸ್ಗಳನ್ನು ನೋಡೋಕೆ ಹೇಳಿ. ಅದೇ ರೀತಿ PB ರೆಡ್ಡಿ ಕ್ಲಾಸಸ್ ಆ್ಯಪ್ ಇದೆ. ಆ ಆ್ಯಪಲ್ಲಿ ಏನಂತಂದರೆ ಸೊ ಕ್ಲಾಸನ್ನು ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ಫ್ರೀ ಕ್ಲಾಸ್ಗಳು ಇರ್ತವೆ, ಡೆಮೋ ಕ್ಲಾಸ್ ಇರ್ತವೆ, ಅವುಗಳನ್ನು ನೋಡೋಕೆ ಹೇಳಿ. ಮತ್ತು ಇನ್ನು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಆ್ಯಪಲ್ಲಿ. ಸೊ ಅವುಗಳನ್ನು ನೋಡೋಕೆ ಹೇಳಿ. ಜೊತೆಗೆ ತಮ್ಗೆ ಇದು ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ತಮ್ಗೇನಾರ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡೋ ಮೂಲಕ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ.